ನಾನು ಅಣ್ಣ ನಿಮ್ಮನ್ನು ಇಂಟ್ರಡ್ಯೂಸ್ ಮಾಡೋದೇ ಬೇಡ, ನನಗೆ ಸ್ಕ್ರಿಪ್ಟು ಬೇಡ, ಎಂತ ಬೇಡ. ಎಂತಕ್ಕಂದ್ರೆ ನಾನು ನಿಮ್ಮ ಹೆಸರು ಹೇಳ್ತಿದ್ದಂಗೆ ಚಪ್ಪಾಳಿ ಧ್ವನಿ ಸ್ಟಾರ್ಟ್ ಆಗ್ತಂದೇಳಿ. ಯಾಕಂದ್ರೆ ಅವರೆಲ್ಲ ನಮ್ಮ ಹೃದಯದಲ್ಲಿ, ಕುಂದ ಕನ್ನಡಿಗರ ಹೃದಯದಲ್ಲಿ ರಾರಾಜಿಸ್ತಾ ಇರುವಂತಹ ಚಕ್ರವರ್ತಿಗಳು ಅಂತ ನನ್ನ ಅಭಿಪ್ರಾಯ. ಮೊದಲನೇದಾಗಿ ಕುಂದ ಕನ್ನಡಕ್ಕೆ ಅಪಾರವಾದಂತಹ ಒಂದು ಖ್ಯಾತಿಯನ್ನ ಬೇರೆಯದೇ ಲೆವೆಲ್ಗೆ ರೀಚ್ ಮಾಡಿಸಿದಂತಹ ನಮ್ಮ ಮನು ಹಂದಾಡಿ ಅವರನ್ನ ವೇದಿಕೆ ಮೇಲೆ ನಿಮ್ಮೆಲ್ಲರ ಚಪ್ಪಾಳೆಯ ಧ್ವನಿಯ ಜೊತೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಪಟ್ಟಾಂಗ ಕಾರ್ಯಕ್ರಮ ನಡೆಸಿಕೊಡೋಕೆ ಬರ್ತಾ ಇದ್ರು. ಕುಂದಾಪುರ ಕನ್ನಡ ಹಬ್ಬ 2024 ಎಲ್ರಿಗೂ ನಮಸ್ಕಾರ. ಸಾಕಾತಿಲ್ಲ? ನಮಸ್ಕಾರ ಸಾಕತ್ತ, ಆದ್ರೆ ನಿಮ್ಮ ಸ್ವರ ಸಾಕಾತಿಲ್ಲ. ಇದು ಕುಂದಾಪುರ ಕನ್ನಡ ಹಬ್ಬ. ಈ ಶಬ್ದನ ನೀವು ನಮ್ಮ ಕನ್ನಡ ವ್ಯಾಕರಣದಂಗೆ ಯಾವುದೇ ವಿಭಕ್ತಿ ಪ್ರತ್ಯೇಕ ಸೇರಿಸಿ ಅದಕ್ಕೆ ಕೂಡುತ್ತೆ ಅಂತ ಒಂದು ಶಬ್ದವನ್ನು ಕೊಟ್ಟಿರ. ಕುಂದಾಪುರ ಕನ್ನಡ ಹಬ್ಬ, ಕುಂದಾಪುರ ಕನ್ನಡದ ಹಬ್ಬ, ಕುಂದಾಪುರ ಕನ್ನಡಕ್ಕೂ ಹಬ್ಬ, ಕುಂದಾಪುರ ಕನ್ನಡದಂಗೆ ಹಬ್ಬ, ಕುಂದಾಪುರ ಕನ್ನಡವೇ ಹಬ್ಬ, ಕುಂದಾಪುರವೇ ಹಬ್ಬ, ಕುಂದಾಪುರಕ್ಕೂ ಹಬ್ಬ, ಕುಂದಾಪುರ ಕನ್ನಡಕ್ಕೂ ಹಬ್ಬ. ಹೀಗೆ ಒಂದರಿಂದ ಯಾವುದೇ ನೀವು ಪ್ರಥಮದಿಂದ ಅಲ್ಲಿ ಸಂಬೋಧನದವರೆಗೆ ತಗೊಂಡವ್ರು ಯಾವ ಶಬ್ದಕ್ಕೂ ಯಾವ ವಿಭಕ್ತಿಗೂ ಕೂಡುದಿದ್ರೆ ಈ ಒಂದು ಶಬ್ದ ಯಾವುದಕ್ಕೆ ಅಂದರೆ ಕುಂದಾಪುರ ಕನ್ನಡ ಹಬ್ಬ ಅನ್ನೋದು. ಇದು ಹಬ್ಬ ಆದದ್ದು ಹೆಂಗೆ ಅಂದರೆ ನೀವೆಲ್ಲ ಇಷ್ಟು ಜನ ಬಂದು ಸೇರಿದ್ದಕ್ಕೆ ಇದು ದೊಡ್ಡ ಹಬ್ಬ ಆದದ್ದಾದ್ರಿಂದ ಈ ಒಂದು ದೊಡ್ಡ ಸಂಘಟನೆ, ನಿಮ್ಮ ಒಂದು ಆ ಉಪಸ್ಥಿತಿ, ಇದೆಲ್ಲದಕ್ಕೂ ನಾವು ತಲೆಬಾಗ್ತಾ ಇರುತ್ತೆ. ಇನ್ನೊಂದು, ನಮ್ಮ ಊರಿನ ದೈವದೇವರನ್ನು ನಾನು ನೆನಪು ಮಾಡ್ಕೊಂತೆ ಮತ್ತು ನಿಮ್ಮೆಲ್ಲರನ್ನೂ ನೆನಪು ಮಾಡ್ಕೊಂತ ಇವತ್ತು ಇಷ್ಟು ವರ್ಷ ನಾನು ಬಂದವ ಎಂತ ಮಾಡ್ತಿದ್ದಕ್ಕೆ ಅಂದರೆ ಓದೊಂದು ಪೋಡಿಯಮ್, ಒಂದು ಮೈಕ್, ಒಂದು ಹಾಳಿ, ಅವ್ರು ಸಾಕಂಬಲವರಿಗೆ ಮಾತಾಡ್ತಿದ್ದೆ. ನೀವು ಮಧ್ಯೆ ಮಧ್ಯೆ ಕೂಗ್ತಿದ್ರಿ, ನನಗೆ ಕೈದು ಮಾಡೋಕೆ ಮನ್ಸು ಆಗ್ತಲೇ ಇದೆ. ಇವತ್ತು ಮಧ್ಯೆ ಮಧ್ಯೆ ಕೂಗಕ್ಕೆ ನೀವು ನಂಗೆ ಕೂಗುವರ್ ಇಲ್ದೆ ನಂಗೆ ಮಾತಾಡೋಕೆ ಆಪದಲ್ಲ. ಹಾಂ, ನಾ ಹುಟ್ಟಿದ್ದೆ ಬೆಳಗಿನ ಜಾಮಕ್ಕೆ ಕೋಳಿ ಕೂಗೋತೀನಿ ಹುಟ್ಟಿದೆ, ಇದಕ್ಕೋಸ್ಕರ ನಂಗೆ ಕೂಗ್ತಾ ಇದ್ರೆ ಮಾತಾಡೋಕೆ ಆಗ್ತಲ್ಲ. ದೇವ್ರಣ್ಣ ಹಾಂ ಹಾಂ ಹಾಗೆ ನೊಂದು ಕೊಡ್ತಿದ್ರೆ ಮಾತಾಡ್ತಿದ್ದೆ. ಈ ವರ್ಷ ಹಾಗಲ್ಲ, ಇನ್ನೊಂದು ಕೋಣಿಯೇ ಕೊಟ್ರೆ ನಮಗೆ. ನೀವು ಒಬ್ಬರೇ ಮಾತಾಡ್ರೆ ಬಾಯಿ ಹೊದ್ದು ಕೊಡ್ರಿ, ಎಷ್ಟೊತ್ತವರೆಗೂ ಮಾತಾಡ್ತೀರಿ. ಇನ್ನೂ ಒಂದು 3 ಜನ ಸೇರಿಸ್ಕೊಂಡು ಮಾತಾಡಿ ಅಂದ್ರೆ, ಇನ್ನೂ ಒಂದು 3 ಜನ ಅಂದ್ರೆ ಬಹುಶಃ ನಮ್ಮ ಮನೆಯಿಂದ ನೀವು ಯಾರನ್ನ ಕರ್ಕೊಬಪ್ಪಕ್ಕೆ ಹೇಳ್ತೀರಿ ಅಂತ ಎಣಿಸಿದೆ ರಾಘವೇನ್ ಸರ್. ಬಹುಶಃ ಒಂದು ನನ್ನ ಅಬ್ಬಿಯಕ್ಕಂತ, ಒಂದು ನನ್ನ ಹೆಂಡ್ತಿಯಕ್ಕಂತ, ಒಂದು ನಮ್ಮ ಮನೆಗೆ ಯಾರೋ ಇದ್ರು ಅಂತ ಎಣಿಸಿದೆ. ನಾ ದೇವ್ರಣ್ಣೆ ಮೊದಲು ಅದಕ್ಕೆ ಹೌದು ಮಾರ ಅಡ್ಡಿಲ್ಲ ಅಂತ ಎಣಿಸಿದೆ. ಅವ್ರನ್ನಾರು ಒಂದು ಇಲ್ಲಿ ತಗೊಬಂದು ತಿರ್ಸ್ತಿ ಅಂದ್ರೆ ಕಡೆಗೆ ಹಾಗಲ್ಲ. ಕುಂದಾಪುರದಂಗೆ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಬೇರೆ ಬೇರೆ ಕಾರಣಾಂತರಕ್ಕೆ ಬೇರೆ ಬೇರೆ ಊರಂಗೆ ನೆಲೆಸಿ ಕುಂದಾಪುರವನ್ನು ಭಾಳ ಒಳ್ಳೆ ರೀತಿಯಲ್ಲಿ ಮೆರೆಸಿದಂಥ, ಹೆಸರನ್ನು ಮೆರೆಸಿದಂಥ ಒಂದು 3 ಜನ ಇರ್ತಾರೆ. ಅವ್ರ ಜೊತೆ ನೀವು ಮಾತಾಡಿ ಅಂದ. ಯಾರು ಮರ್ರೆ ಏಕೆಂಡು ನೀವೇ ಮಾತಾಡ್ಕಣಿ ಅಂದೇಳಿ ಅವ್ರ ಹತ್ರ ಎಲ್ಲ ನಮಗೆ ಸಂಪರ್ಕ ಮಾಡಿಬಿಟ್ರು. ಒಂದು ಹೆಸರು ನಾವು ಮೊದಲು ಕರೆ ಹೀಗೆ ಕೂಗ್ತಾ ಇಕ್ಕಣಕ್ಕೆ ಮಧ್ಯ ಮಧ್ಯ. ಹಾಂ, ಯಾಕೆ ಕೂಗಕ್ಕೆ ಕೇಂದ್ರೆ ಇನ್ನೊಂದು ನಿಮ್ಮ ತಪ್ಪಲ್ಲ. ನಿನ್ನೆ ಬೆಳಗಿನ ಜಾಮದವ್ರಿಗೆ ಜೋಡ ತಗೊಂಡಿರಿ ನೀವು ಎಲ್ಲ ಮನ್ಕೊಂಡ್ರಿ ಕುರ್ಚಿ ಮೇಲೆ. ಹಾಂ, ಅದಕ್ಕೆ ಮನ್ಕಂಗೆ ಆಗ ಅಂದೇಳಿ. ಆಗಲಿಕ್ಕೆ ಒಬ್ಬ ಹುಡುಗ ಕುಂದಾಪುರದವ, ಸಣ್ಣ LKG 1ನೇ ಕ್ಲಾಸು ಎಂಥದೋ ಇದ್ದಿದ್ದ. ಅವ ಬಂದ, ಊರು ಬಿಟ್ಟ, ಬಂದ ಬೆಂಗಳೂರಿಗೆ ನೆಲೆಸ್ದ. ಬೆಂಗಳೂರಿಗೆ ಬಂದ್ರ ಕೂಡಲೇ ಅವು ಮಾತಾಡೋದು ಅಲ್ಲಿನ ಕುಂದಾಪುರ ಕನ್ನಡವೇ. ಒಯ್ಕ ಬರ್ಕ ತಿನ್ಕ ಉಣ್ಕ ಪಣಕ ಹಾಂಗೆ ಅಂದೇಳಿ. ಅದು ಅಲ್ಲಿನ ಮಕ್ಕಳು ಎಂತ ಮಾಡ್ಬೇಕಂದ್ರೆ, ನೀ ಎಂತ ಮಾತಾಡ್ತೆ ಮಾರ, ನೀ ಮಾತಾಡೋದು ಯಾರು ಅರ್ಥ ಆಗ್ತಿಲ್ಲ, ಇಷ್ಟು ಹೇಳಲಿಲ್ಲ. ಅವನನ್ನು ಭಾಳ ಒಂಥರ ಕೀಳರಿಮೆ ಮಾಡಿಬಿಟ್ರಿ. ಪಾಪ ಗಂಡಿ ಭಾಳ ಬೇಜಾರಾದ ಗಂಡು ಮರ್ಕದ್ದಲ್ಲ, ಅವನಿಗೆ ಬೈ ಇದ್ದಲ್ಲ. ರಪ್ಪಕ್ಕೆ ಅವನ ಕಾಲರ್ ಕೈ ಹಾಕಿ 7 ಗುದ್ದಿ ಕೆಳಗೆ ಹಾಕಿ ಸಮತೊಳಗೆ 4 ಹಲ್ಲೆ ತೆಗೆದಿದ್ದ ಆ ಹುಡುಗ. ಅಂದರೆ ನಮ್ಮ ಭಾಷೆ ಬಗ್ಗೆ ಹಿಂಗೆ ಹೇಳ್ರಲ್ಲ ಅಂಥೇಳಿ ಅವನಿಗೆ ನೋವಾದಕ್ಕಿಂತ ಭಾಷೆ ಬಗ್ಗೆ ಹೆಚ್ಚು
ಅಭಿಮಾನ ತೋರಿಸಿದಂಥ ನಮ್ಮ ಬಿಗ್ ಬಾಸ್ ಸ್ಪರ್ಧಿಯಾದಂಥ ಧನ್ರಾಜ್ ಅವರು ಕೂಡ ಈಗ ವೇದಿಕೆಗೆ ಬರಕ್ಕೆ ದೊಡ್ಡ ಚಪ್ಪಾಳೆ. ಇನ್ನೊಂದು ನಾವೆಲ್ಲರೂ ಸಣ್ಣತಿಲಿ ಮಾಡಿದಂಥ ಪಣಕ್, ಆದರೆ ಒಂಚೂರು ನಾವೆಲ್ಲ ಅದನ್ನು ಹೈಸ್ಕೂಲಂಗೆ ಮಾಡುತ್ತೆ, ಪಿ ಯು ಸಿಂಗ್ ಮಾಡುವ ಯದಿ ಧೈರ್ಯ ಯಾರೂ ಮಾಡೋದಿಲ್ಲ. ಸರ್ ಬನ್ನಿ. ನೀರು ಬೇಕಾ? ನೀರು ಬೇಕಾ? ಬೇಕಾದ್ರೆ ನಂಗೂ ಬೇಕು, ತಂದು ಕೊಡಿ ಅಂದೇಳಿ. ಹಾಂ, ನೀರು ಬೇಕಾ? ನಾನೇ ಹಲೋ ಹಲೋ. ಹಾಂ, ಹೌದು ಮರ್ರಿ, ಅದು ನಾನೇ. ಅದೇನ್ ಇನ್ನೊಂದು, ನಾವೆಲ್ಲ ಹೈಸ್ಕೂಲಿಗೆ ಪ್ರೈಮರಿಗೆ ಆ ತಪ್ಪನ್ನು ಮಾಡಿರುತ್ತೆ. ಅಂದರೆ ಬಹಳ ಕಲುದ್ರಂಗೆ ಬಹಳ ಮುಂದಿದ್ದರು, ದೀಡ್ ಪಂಡಿತರಂತ, ಅಂಥ ಪಂಡಿತರು ಮಾತ್ರ ಮಾಡೋದು ಆ ಕೆಲಸ. SMS PU ಕಾಲೇಜ್ ಹಂಗೆ ಪೇಪರ್ ಕೊಟ್ಟರು, ಪ್ರೋಗ್ರೆಸ್ ರಿಪೋರ್ಟು ಕೊಟ್ಟರು, ತಗೊಂಡು ಮನೆಗೆ ಹೋಗಿ ಹಂಗೆ ಪೈಲಾದ್ದನ್ನು ಹೌದಂದೇಳಿ ಅಪ್ಪನ ಸೈನ್ ಮಾಡ್ಕೊಂಡು ಬಂದಿರೆ ಲೆಕ್ಚರರು ಬೈಯೋದಿಲ್ಲ ಇತ್ತು. ಆ ಲೆಕ್ಚರರು ಇಲ್ಲೇ ಇದ್ದರು. ಅವ್ರ ಸ್ಟೂಡೆಂಟ್ ಎಲ್ಲರೂ ಕೂಡ ಆ ಟೈಮಿಗೆ ಬಯಸ್ಕೊಂಡದ್ದಿದ್ರು ಕೂಡ ಒಳ್ಳೊಳ್ಳೆ ಜನವೇ ಅವರಲ್ಲಿ ತಯಾರಾಗಿರು. ಆ ಲೆಕ್ಚರರ್ ಯಾರು ಕೇಂದ್ರೆ ನಮ್ಮ ಶಾನಾಡಿ ಅಜಿತ್ ಹೆಗಡೆ ಅವರು. ಆ ಸ್ಟೂಡೆಂಟ್ ಏನು ಮಾಡಿದಕ್ಕೆ ಅಂದರೆ, ನಮ್ಮ ಮಾರ್ಕ್ಸ್ ಕಾರ್ಡ್ ಒಂಚೂರು ಹೆಚ್ಚು ಕಡಿಮೆ ತಪ್ಪಾದಿದ್ರೆ ಅಪ್ಪಯ್ಯ ಬಡೀತ್ರ ಅಂದೇಳಿ ಎಂಜಲ್ ಹಾಕದ್ದ ಎಂತ ಮಾಡೋದು? ಹಾಂ, ಬ್ಲೇಡ್ ಅಪ್ಪಯ್ಯ ಗಡ್ಡ ಮಾಡು ಬ್ಲೇಡ್ ಅಮ್ಮರು ಅದನ್ನು ಹಾಕಿ ಪ್ರೋಗ್ರೆಸ್ ರಿಪೋರ್ಟನ್ನು ಕೆರ್ಸಿದ್ದು, ಈ ಕೋಳಿ ಹೆದರುತ್ತಲ್ಲ ಹಾಗೆ ಕೆರ್ಸಿ ಅದನ್ನು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್. ಎಲ್ಲಿವರೆಗೆ ಹೆಡ್ ಅಸ್ತಿಗೆ ಅಂದರೆ 25ಕ್ಕೆ 28 ಬರ್ಕೋ ಹತ್ರ ಯಾರು? ಹಾಂ, 25ಕ್ಕೆ 28 ಬರ್ಕೊಳೋರು ನಮ್ಮ ಲೆಕ್ಚರರಿಗೆ ಗೊತ್ತಾತಿಲ್ಲ. ಅವ್ರು ಹೇಳ್ರಮ್ರಯ್ಯ ಮರಯ, ನಿನ್ನ ಅಪ್ಪಯ್ಯ ನನ್ನ ದೋಸ್ತಿ, ಇದನ್ನು ಹೇಳ್ದಿ ಅಂತಾರೆ. ಅವ್ರು ನಿನ್ನ ಜೀವ ಬೆಚ್ಚುದಿಲ್ಲ, ಕೈ ಕಾಲು ಕಟ್ಟಿ ಬಡದು ನಿನ್ನೆಲ್ಲರೂ ಹೊಳಿಗೆ ಹಾಕ್ತಾರಂದೇಳಿ ಇನ್ನು ಹೀಗಿಂದು ಮಾಡಬೇಡ ಅಂತ ಹೇಳ್ರ ಮೇಲೆ, ನಾನು ಮಾಡೋದು ತಪ್ಪಂದು ಗೊತ್ತಾರ ಮೇಲೆ, ಮತ್ತೆ ಊರು ಬಿಟ್ಟ ಮೇಲೆ ತನ್ನನ್ನು ತಾನು ಈ ಸಿನಿಮಾ ಕ್ಷೇತ್ರದಂಗೆ, ಉದ್ಯಮ ಕ್ಷೇತ್ರದಂಗೆ, ನಾಟಕ ಕ್ಷೇತ್ರದಂಗೆ ಬಳಸ್ಕೊಂಡಂಥ ನಮ್ಮ ಮತ್ತೆ ಜಾಲಿ ಡೇಸ್ ಮೂಲಕ ಎಲ್ಲರ ಮನೆ ಮಾತಾದಂಥ ನಮ್ಮ ನಿರಂಜನ್ ಶೆಟ್ಟಿ ಇವ್ರ ವೇದಿಕೆಗೆ ಬರುವಾಗ ನಿಮಗೊಂದು ದೊಡ್ಡ ಚಪ್ಪಾಳೆ ಸೀಲಿಂಗ್ ಮುಟ್ಟು. ಸರ್ ದೊಡ್ಡ ಚಪ್ಪಾಳೆ. ಸುಮ್ಮನೆ ಕೂಗಾಣಕ್ಕೆ ಅಲ್ಲ, ಮಧ್ಯೆ ನಂಗೆ ಕರೆದ್ರಿ ಅಂತ ಹೇಳ್ಕಂತ ನೆನಪಾತಲ್ಲ. ಇನ್ನೊಬ್ಬರನ್ನ 3 ಜನ ಅಂತ ಹೇಳಿದೆ, ನನ್ನನ್ನು ಸೇರಿ 4. ಇನ್ನೊಬ್ರು ಯಾರು ಕೇಂದ್ರೆ, ನಾನು ಏಗಳಿಗೂ ಈ ಸಿಂಗಲ್ ಕಾಮಿಡಿ ಮಾಡೋತನ ಹೆಚ್ಚಾಗಿ ಮಾತಾಡ್ತಾ ಇಪ್ಪದು ಧಾರಾವಾಹಿ ಬಗ್ಗೆ, ಅದ್ರಂಗೂ ವಿಲನ್ ಕ್ಯಾರೆಕ್ಟರ್ಗಳ ಬಗ್ಗೆ ನಂಗೆ ಭಾಳ ಖುಷಿ ಮಾತಾಡೋದು. ಎಷ್ಟು ವಿಷಯ ಸಿಕ್ಕತ್ತಂದೇಳಿ, ವಿಲನ್ ಅಲ್ಲ ವಿಲನ್ ಕ್ಯಾರೆಕ್ಟರ್. ಮತ್ತು ಅವ್ರದ್ದು ಕೆಲವು ಕುಂದಾಪುರದ್ದು ಅದು ಇದೆಲ್ಲ ಕೆಲವು ಲಾಕ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ನಾವು ಒಂದು ದಿವಸ ಕಾಮತ್ತಿನ ಇದು ನೋಡಿ ಹರಿ ತೋರಿಸ್ಕೊಂಡು, ಯಾರಿಗಾರು ಗೊತ್ತಾತಿಲ್ಲ ಇದು ಹಂಡಿ ಅಂತ ನಮಗೆ ಗೊತ್ತಾತಿಲ್ಲ ಹರಿ ಅಂದೇಳಿ. ಹಂಡೆಗೆ ಕಾಸದ ಬಿಸಿ ನೀರು ನಮಗೆ ಭಾಳ ಖುಷಿ ಅಂತ ಹೇಳೋದು ಒಂದು ಡೈಲಾಗ್ ಇವತ್ತು ನಮ್ಮ ಕೆಮ್ಮಿ ಗುಯ್ ಅಂತ ಹಾಗೆ ಅಂಥ ಲಾಕ್ಸನ್ನು ಮಾಡ್ಕೊಂಡು, ಮತ್ತು ಧಾರಾವಾಹಿ ಬಹುಶಃ ಈಗ ಪಿಕ್ಚರಿಗೂ ಕೂಡ ಕಾಲಿಡ್ತಾಯಿದ್ರು ನಮ್ಮವರೇ ಆದಂಥ ಹಲ್ಸನಾಡು ಕುಂದಾಪುರದ ಅಮೃತ ರಾಮಮೂರ್ತಿ ಅವರು. ದಯವಿಟ್ಟು ಅವರನ್ನು ವೇದಿಕೆಗೆ ನಿಮ್ಮ ದೊಡ್ಡ ಚಪ್ಪಾಳೆ. ನಮ್ಮ ಕುಂದಾಪುರದಂಗೆ ಮಟ್ಟಿ ಮಾಧವರಾಯರಂದ್ರೆ ಫೇಮಸ್ ವಕೀಲರವರು ಅಲ್ದ? ಮಟ್ಟಿ ಮಾಧವರಾಯರು. ಹಾಂ, ಅವರಿಗೆ ನೀವು ಮಾಧವರಾಯರು ನನ್ನ ದೊಡ್ಡಪ್ಪ. ಮಟ್ಟಿ ಅನಂತಯ್ಯ, ಮಟ್ಟಿ ವಕೀಲರಂತೆ ಫೇಮಸ್ ಅವರು. ಅವ್ರ ಮೊಮ್ಮಗಳು ನಾನು. 25ನೇ ಅವಳು ನಾನು. ಅಂದ್ರೆ ಒಂದು 25ನೇ ಅವಳು ಅಂದ್ರೆ ನಿಮ್ಮ ಅಪ್ಪಬ್ಬಿಗೆ 25ನೇರ? 25ನೇ ಮೊಮ್ಮಗಳು. ಹಾಂ, 25ನೇ RTC ದೊಡ್ಡದು ಹೂಕಣಿ. ಅಲ್ಲ, ಮಟ್ಟಿ ಮಾಧವರಾಯರಂದ್ರೆ ಬಹಳ ಹೆಸರುವಾಸಿ ವ್ಯಕ್ತಿ ನಮ್ಮಲ್ಲಿ, ಅವರ ಮನೆತನ. ಮತ್ತು ಇವರು 3 ಜನ ಇಲ್ಲಿ ಕೂಕೊಂಡಿರೋದು. ಇನ್ನು ಹೆಂಗೆ ಅವರನ್ನು ಮಾತಾಡ್ಸೋಕೆ ಶುರು ಮಾಡ್ಕೋ ಏನೋ ಗೊತ್ತಿಲ್ಲ. ಆದರೂ ನಮ್ಮ ಆತ್ಮೀಯತೆ ಇವತ್ತಿಂದಲ್ಲ, ಇವತ್ತು ವೇದಿಕೆ ಬಂದ್ರ ಮೇಲೆ ನಾವೆಲ್ಲ ಒಟ್ಟಾದದ್ದಲ್ಲ, ಮೊದಲೇ ಒಟ್ಟಾದದ್ದು. ಸ್ವಲ್ಪ ಎಂತ
ಅಲ್ಲ, ನೀವು ಮಾತಾಡೋದು ನಂಗೆ ಇಲ್ಲಿ ಕೇಳಿಸ್ತಾ ಇಲ್ಲ, ಅದಕ್ಕೆ ಅವ್ರಿಗೆ ಸೌಂಡ್ ಒಂಚೂರು ಹುಡುಗ ಹೇಳ್ತೇನೆ. ಮಾತಾಡೋದಕ್ಕೆ ಏಂತಿಲ್ಲ ಅಮ್ರು. ಅವ್ರು ತಪ್ಪಲ್ಲ, ಕೆಮಿ ಗುಗ್ಗಿ ತೆಗಿಲ್ಲ, ಅದು ಅವ್ರ ತಪ್ಪಲ್ಲ. ಕೇಳಲ್ಲ, ಮತ್ತೆ ಕೇಳಲೇ ಇಲ್ಲ ನಂಗೆ ಈಗ. ಕೆಮಿ ಕೆಪ್ಪಾಯ್ತು ಹಂಗಾರೆ ನಂಗೀಗ. ಕೆಮಿ ಹೊಟ್ಟೆ ಸೀರೆ ಹೋಯ್ತು. ಅಯ್ಯೋ, ಯಾವ ಸ್ವರ ಇದ್ರು ಆ ಡೋಲಿನ ಸ್ವರಕ್ಕೆ ಕೇಳಲೇಬೇಕು. ಅದಾದ ಮೇಲೂ ನಿಮ್ಗೆ ಕೆಮಿ ಕೇಳಲಿಲ್ಲ. ಯಾಕಂದ್ರೆ ಇವತ್ತು ನೀವು ಇಲ್ಲಿ ಡೋಲ್ ಏನು ಹಾಕಿರಿ ಅಲ್ಲ, ಅದು ನಮ್ಮ ಕುಂದಾಪುರದ ಮಾಗಣ ಒಡೆಯ ಕುಂದೇಶ್ವರ ಮತ್ತೆ ಮಾಲಿಂಗೇಶ್ವರನ ಡಮರುಗ ಇಲ್ಲಿ ಬಂದು ಆಡದಂಗೆ ಅನ್ಸ್ಕೊಳ್ಳಿ. ಅದು ಬರೇ ಡೋಲ್ ಅಲ್ಲ, ನಮ್ಮ ಮಾಗಣ ಒಡೆಯ ಮಾಲಿಂಗೇಶ್ವರನ ಡಮರುಗ ಅದರ ಕೇಳಿತಲ್ಲ. ಡುಂಬ ಲಕ್ಕನ ಚೀಲ್ ಚೀಲ್ ಡುಂಬ ಲಕ್ಕನ ಚೀಲ್ ಚೀಲ್ ಅಂತೇಳಿ ನಾವು ಚಂಟಿಲಿ ಪದಿಗೆ ಈ ಕಂಬಳ ಗಿಂಬಳ ಎಲ್ಲ ಪದಿಗೆ ಬಂದಿತ್ತು. ಅದೆಲ್ಲ ಕೇಂಡ್ ಅಭ್ಯಾಸ ನಮ್ಗೆ ಬಹಳ ಪ್ರೀತಿ ಅದು ಕಂಡ್ರೆ. ನಮಸ್ಕಾರ. ನಮಸ್ಕಾರ ಹೇಳಿ ಎಲ್ರಿಗೂ. ಮೇಡಮ್ ನಮಸ್ಕಾರ. ನನಗೆ ಇವರಿಬ್ಬರನ್ನ ಮಾತಾಡ್ಸೋಕೆ ಏನು ಹೆದರಿಕಿಲ್ಲ. ನಾನು ಹೇಳಿದೆ ಮೇಡಮಿಗೆ ಮೈಕ್ ಕೊಡಬೇಡಿ ಅಂದೇಳಿ. ಹಲೋ. ಯಾಕೆಂದ್ರೆ ಹೆಚ್ಚಿನ ಕಾಮಿಡಿಂಗೆ ಇದೇ ವಿಲನ್ ಕ್ಯಾರೆಕ್ಟರ್ಗಳನ್ನ ಮಂಡಿ ಕೂದಲು, ಕಿವಿ ರಿಂಗ್, ನಿಮ್ಮ ಕಣ್ಣು ಇದನ್ನೆಲ್ಲ ಹೇಳ್ದಮ್ಮ. ಇವತ್ತು ಮಂಡಿ ಕೂದಲು ನಾವು ಸೆಣತಿಲಿದ್ದಲ್ಲ ಚಟ್ಲಿಗೆ ಹೋರೋಕೆ ಒಂದು ಶಿಪ್ಲು ಹಿಡ್ಕೊಂಡು ಹೋಗ್ತೀವಿ. ಹಾಗೆ ಮಾಡ್ಕೊಂಡು ಬಂದಿರಿ, ತಪ್ಪು ತಿಳ್ಕೊಂಡು ನನಗೆ ಅನ್ಸದ್ದು ನಾನು ಹೇಳಿ ಅಲ್ಲಿ ಏನು ಹೇಳಿರ್ಕೊಂಡ್ರೆ ಅದನ್ನೇ ಹೇಳಕ್ಕೆ ಇದನ್ನೇ ಹೇಳಕ್ಕಂತೇಳಿಲ್ಲ. ನಿಮಗೇನು ಮನಸ್ಸಿ ಬಂತು ಅದನ್ನೇ ಹೇಳಿ ಅಂದರೆ ಹಂಗಪ್ಪ ನಾನು ನೇರ ನಿಷ್ಠ ನಿರಂತರ ಅಂತೇಳಿ ಹೇಳಿಬಿಟ್ಟೆ. ಸದ್ಯ ಚಟ್ಲಿಗೆ ಸಿಗಿಸ್ಕೊ ಬರಲ್ಲ, ಚಟ್ಲಿ ಸಿಕ್ಸ್ಕ ಬರಲ್ಲ. ಅವ್ರು ಬಿರ ಸಣ್ಣದ ಹಾಕ್ಕೊಂಡ್ ಬಂದಿದ್ದೆ ಕೈ. ಸರಿ, ಈಗ ಹುಂಡಿ ಇಡ್ಲಿಲ್ಲ. ಸರಿ, ಈಗ ನಮ್ಮ ಎಂತ ಮತ್ತೊಬ್ರು ಯಾರು ಬಪ್ಕಿದ್ರ ಮೂರೇ ಅಲ್ದ? ಅಲ್ಲ ಯಾರೋ ಹಲೋ ಹಲೋ ಅಂದಾಗ ನಮ್ಮ ಧನರಾಜ್ ಅವರು ಹೇಳಿ. ನೀವು ಮೂಲತಃ ನಮ್ಮ ಮತ್ತೆ ಧನರಾಜ್ ಪೂಜಾರಿ ಅವರ ಒಂದು ವಿಶೇಷತೆ ಏನಕ್ಕೆ ಅಂದರೆ ಇಡೀ ನಮ್ಮ ಕುಂದಾಪುರ ಭಾಗದ ಗಿಳಿಯಾರು, ವಡ್ಡರ್ಸೆ, ಯಾಳಕ್ರ, ಸೈಬರ್ಕಟ್ಟೆ, ಬನ್ನಾಡಿ ಮತ್ತು ಆ ಬದಿ ಎಲ್ಲ ಇದಕ್ಕೂ ನಮ್ಮ ದೊಡ್ಡ ಕ್ಷೇತ್ರ ಆದಂಥ ಒಂದು ಧರ್ಮಸ್ಥಳಕ್ಕೂ ನಮ್ಮೂರಿಗೂ ಒಂದು ದೊಡ್ಡ ಲಿಂಕ್ ಇಟ್ಟದ್ದು ಯಾರ್ಕಂಡ್ರೆ ನಮ್ಮ ಧನರಾಜ್ ಪೂಜಾರಿ ಅವರ ಅಜ್ಜ ಚಾಮ್ ಪೂಜಾರಿ ಅವರು. ಅವರನ್ನು ನಾವು ನೆನಿಬೇಕು. ನಮಗೂ ಈ ಕುಂದಾಪುರಕ್ಕೆ ಭಾಳ ಲಿಂಕ್. ಯಾವುದೇ ಆಣ ಭಾಷೆ ಬೀಜಾಗ್ರಿ ತೀರ್ಮಾನ ಇದ್ದರೂ ಇವ್ರ ಮೂಲಕವೇ ಹೊತ್ತೈತೆ ನಾವು. ಇರಲಿ, ನಿಮ್ಮ ಹತ್ರ ಇವತ್ತೇನು ತೀರ್ಮಾನ ಇಲ್ಲ, ಸಣ್ಣಕ್ಕೆ ಮಾತುಕತೆ ಇರಲಿ. ನೀವು ಹುಟ್ಟದ್ದು ಕುಂದಾಪುರದಂಗೆ. ಹೌದು. 4 ವರ್ಷದವರೆಗೆ ಅಲ್ಲಿದ್ದೆ. 4 ವರ್ಷ ಆದ ನಂತರ ಸೀದಾ ನಮ್ಮ ಅಪ್ಪಯ್ಯ ಕರ್ಕೊಬಂದು ಕಾನ್ವೆಂಟಿಗೆ ಹಾಕರು. ಆಗಲಿಂದ ಈಗಲೂ ಬೆಳೆದ್ದೆಲ್ಲ ಬೆಂಗಳೂರಿಗೆ. ಆದ್ರೆ ಬ್ಯಾಸ್ಗಿ ರಜೆಗೆ ಮತ್ತೆ ದಸರಾ ರಜೆಗೆಲ್ಲ ಪರ್ಮನೆಂಟ್ ಊರಿಗೆ ನಾವು ಹೋಗ್ತೀವಿ. ಕಾನ್ವೆಂಟ್ ಅಂದ್ರೆ ಡೇ ಸ್ಕಾಲರ್ ಅಲ್ಲ ಹಾಸ್ಟೆಲ್ ಅಲ್ಲಿ ಇದ್ದೀರಿ? ಹಾಸ್ಟೆಲ್ ಅಲ್ಲ, ಅಪ್ಪ ಅಮ್ಮನ ಜೊತೆಗೆ ಇಲ್ಲೇ ಎಲ್ಲ ಇದ್ದು ಇಲ್ಲೇ. ಸರಿ ಸರ್. ನಿಮ್ದು ಊರೆಲ್ಲಂದ್ರಿ? ನಂದು ಗುಳ್ವಾಡಿ. ಸೌಕರ್ ಗುಳ್ವಾಡಿದ ಒಂದು ವಿಶೇಷತೆ ಏನಕ್ಕೆ ಅಂದ್ರೆ ನಮ್ಮ ಕನ್ನಡದ ಮೊಟ್ಟ ಮೊದಲ ಕನ್ನಡಕ್ಕೆ ಒಂದು ಸಾಮಾಜಿಕ ಕಾದಂಬರಿ ಕೊಟ್ಟದ್ದಿದ್ರೆ ಅದು ಗುಳ್ವಾಡಿಯ ವೆಂಕಟರಾಯರು ಅವ್ರ ಊರಿಂದ ಬಂದದ್ದು. ನೀವು ಹೌದಾ? ಗುಳ್ವಾಡಿಯಲ್ಲಿ ಹುಟ್ಟಿದ್ದು. ಮೇಡಮ್ ನೀವು? ನಾನು ಮೂಲತಃ ಕುಂದಾಪುರ ಅಂದ್ರೆ ನೀವು ಬೇಗ ಮಾತಾಡ. ನಾನು ಒಂದೇಳಿ ಹೇಳು ಉಡುಪಿಯವಳ. ಕುಂದಾಪುರದಂಗೆ ಆ ರಿವಾಜೇ ಇಲ್ಲ. ಅಲ್ಲ, ಅಜ್ಜನ್ ಮನೆ ಇಪ್ಪತ್ತು ಕುಂದಾಪುರದಂಗೆ ಹೊಸ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಅದ್ರ ಹತ್ರವೇ ಮಟ್ಟಿ ವಕೀಲರ ಮನೆ ಅಂತ ಕೇಳಿದ್ರೆ ಕರ್ಕೊಂಡು ಹೋಗ್ಬಿಡ್ತ್ರಿ. ಈಗ್ಲೂ ಬಿಡ್ತ್ರ. ಆದ್ರೆ ಮಟ್ಟಿಯವಳು ನಾನು. ಅಮೃತ ಮಟ್ಟಿ ರಾಮೂರ್ತಿ ನನ್ನ ಹೆಸರು. ಉಡುಪಿಯಲ್ಲಿ ಕಡ್ಪಾಡಿ ಹತ್ರ ಒಂದು ಮಟ್ಟಿ ಅಂತ ಒಂದು ಊರಿತ್ತು. ಮಟ್ಟಿಗುಳ್ಳ ಕೇಳಿದ್ಯಾ? ಮಟ್ಟಿಗುಳ್ಳ ಆ ಬದಿಯವಳು ನಾನು. ಅಮ್ಮ ಕೋಟ ಉಪ್ಪಿನ ಕುದ್ರು. ಅಪ್ಪಯ್ಯ ಕುಂದಾಪುರದಲ್ಲಿ ಸೆಟ್ಲ್ ಆಗಿದ್ರು. ಸರಿ, ಓಕೆ. ಹಲ್ಸನಾಡು ನಿಮ್ಗೆ ಹತ್ರವಾ? ಹಲ್ಸನಾಡು ನಾನು ನನ್ನ ಅಪ್ಪಯ್ಯ ಹೇಳಿ ಕರ್ಕೊಂಡು ಹೋಯ್ದ. ಅವ್ರ ಫ್ರೆಂಡ್ ಮನೆ ಅದ್. ನಾನೊಂದು ವಿಡಿಯೋ ಮಾಡಿದ್ದೆ. 570 ವರ್ಷದ ಹಳಿ ಮನಿ ಅದ. ಹಳಿ ಮನಿ. ಇನ್ನೊಂದು ವರ್ಷ ಕುಂದಾಪುರ ಕನ್ನಡದ ಒಂದು ಹಬ್ಬನ ಊರಂಗ್ ಮಾಡತ್ತಲ್ಲ, ಒಂದೇ ಆ ಮನಿಯಂಗ್ ಮಾಡ್ಸಕ್ ಇಲ್ಲ. ಆ ಮನಿಯಂಗ್ ಇದ್ದದ್ದು ಹರಿ ಗಿರಿ ಚೆಂಬು ಪೂರ ನೀವು ಇಲ್ಲಿ ಪ್ರದರ್ಶನ ಕೊಡ್ಕ. ಆಯ್ತು. ಹೌದಾ? ಅಡ್ಡಿಲ್ಲ. ನೀವು ಬರೇ ಮನೆಗೆ ಬೆಚ್ಕೊಂಡ ಇದು ಹರಿ, ಇದು ಚೆಂಬ, ಇದು ಕತ್ತಿ ಅಂದ್ರ ಅಲ್ಲ. ನೀವ್ ಇನ್ನೊಂದು ಬಿಟ್ರಿ, ಅಲ್ಲೊಂದು ಟ್ರಂಕ್ ಇತ್ತು, ಅದೇ ಹೇಳಿದ್ದೆ ನಾನು. ಯಾವ್ದು? ದುಡ್ಡಿತ್ತಾ? ದುಡ್ಡಿರ್ಲಿಲ್ಲ, ರಟ್ಟು ಹಿಡ್ದಿತ್ತದು. ಸರಿ, ನಾವು ಧನರಾಜ್ ಪೂಜಾರಿ ಅವ್ರನ್ನ ಕೇಮ್ದಾದ್ರೆ ನೀವು ಬಿಗ್ ಬಾಸ್. ಹೌದು. ಅದರ ಅನುಭವ ನಾವು ಕೇಂತಲ್ಲ. ಆಯ್ತು. ಯಾಕಂದ್ರೆ ನಾವೆಲ್ಲ ನಿಮ್ಮನ್ನ ಅಲ್ಲೂ ಕಂಡಿತ್ತು, ಹೊರಗೆ ಬಂದ್ರ ಮೇಲೂ ಕಂಡಿತ್ತು. ನಿಮ್ದೊಂದು ಹೆರಿ ಬಿಗ್ ಬಾಸ್ ಇತ್ತಲ್ಲ, ಬಹಳ ಫೇಮಸ್. ಹೆರಿ ಬಾಸ್ ಮಾಡಿ ನಿಮ್ಮ ಚಾನೆಲ್ ಅವ್ರು ನಂಗೆ ಫೋನ್ ಮಾಡಿ ನಾನು ಹೆದರಿ ನನ್ನ ಹೆಸರೇ ಮನೋಹರ ಅಲ್ಲ ಅಂದಿದ್ದೇನೆ. ಅಯ್ಯೋ ಎಂತಗೆ ಅಲ್ಲ ಹಿಡ್ಕೋತ್ರ ಏನೋ ಪುಕ್ಕನ ಆಗಲಿ. ಇರ್ಲಿ, ಬಿಗ್ ಬಾಸ್ ನಾವು ಅಲ್ಲಿ ನಡೆದ್ದೇನು ಕೇಂತಿಲ್ಲ. ಆದ್ರೆ ಒಂದು ವಿಚಾರ, ನೀವು ಅಲ್ಲಿ ಕೆಲವು ರಾತ್ರಿ ಕಟ್ಟಿ ಕೈ ಕೋಚ್ ಮಾಡಿರಿ, ಅದನ್ನ ಇಲ್ಲ ಅಂದೇಳಿ ಯಾರೂ ಹೇಳೋಕಿಲ್ಲ. ಹೌದಾ?
ಆ ಕೆಲವು ಕೈಕೋಚನ್ ನಮಗೆ ಹೇಳಕ್. ಕೈ ಕೋಚ್ ಎಂತ ಮಾಡಿದೆ? ಎಂತ ಮಾಡಿದ ಮಂಡಿ ಹೆದರ್ಕಂದ್ ಯಾರು ಗೊತ್ತಾ? ಮಸ್ತ್ ಇದ್ದಲ್ಲಿ ಯಾವ ಕೈಕೋಚ್ ಹೇಳುದನ್ನ ಚಾಯ್ಸಿಗೋಸ್ಕರ ಮಂಡಿ ಹೆದರ್ಕಂಬ. ಅಲ್ಲ ಸುಮಾರು ಮಾಡಿದೆ. ಹಾ ಅಲ್ಲಲ್ಲ ಸುಮಾರು ಮಾಡಿದೆ, ತಕ್ಷಣ ನೆನ್ಪು ಬರ್ತಾ ಇಲ್ಲ. ಒಂಚೂರು ಟೈಮ್ ಕೊಡಿ, ನೆನ್ಪು ಮಾಡ್ಕೊಂಡು ನಾ ಹೇಳ್ತೆ. ಈಗ ನೆನಪಿಗೆ ಬರ್ತಾ ಇಲ್ಲ, ಯಾವ್ದಾನ ಒಂದು ಸೆಲೆಕ್ಟ್ ಮಾಡ್ಕೊಂಡ್ಕಲ್ಲ. ನೀವು ನೆನಪಿ ಬರ್ದೆ ನೀವು ಹೇಳ್ತಾ ಇಲ್ಲ. ಇದು ಲೈವ್ ಇತ್ತಂದೇಳಿ ಹೆದರಿ ನೀವು ಹೇಳ್ತಾ ಇಲ್ಲ. ಇದು ನಿಮ್ಮ ಗಟ್ಟಿತನ ಇರ್ಲಿ ಸರ್. ನೀವು ಸರ್ ನಮಸ್ತೆ. ಹಾ, ನಮ್ಮ ಚೇರ್ಕಾಡಿ, ನೀವು ಗುಲ್ವಾಡಿ ಶಾಲೆಯರ ಮೇಲೆ ಚೇರ್ಕಾಡಿ ಹೋದ. ಬಹುಶಃ ಇವತ್ತು ನೀವು ಯೋಗ ಅದರಲ್ಲೆಲ್ಲ ಹೆಸರು ಮಾಡೋದಿದ್ರೆ ಆ ಹೆಸರು ನಾವು ಹೇಳಕ್ಕೆ ಹತ್ರ ಯಾರಿಂದ ಕೇಂದ್ರೆ ಚೇರ್ಕಾಡಿ ಶಾಲೆಯ ದಮಯಂತಿ ಟೀಚರ್ ಅಲ್ದ? ಹೌದೌದು, ದಮಯಂತಿ ಚೇರ್ಕಾಡಿ ಅವರಿದ್ರೆ ಯಾರಾದ್ರೂ ಒಂದು ದೊಡ್ಡ ಚಪ್ಪಾಳೆ ಹಾಕಿ. ಯಾಕಂದ್ರೆ ಎಷ್ಟೋ ಜನ ಒಳ್ಳೆ ಸ್ಟೂಡೆಂಟ್ ಅನ್ನ ಬಹುಶಃ ಕಳೆದ ವರ್ಷ ರಿಟೈರ್ಡ್ ಆದ್ರು ಎಂತದ್ದು ಗೊತ್ತಿಲ್ಲ. ದಮಯಂತಿ ಟೀಚರ್. ಮೊದಲನೇದಾಗಿ ಮನು ಹಂದಾಡಿ ಅವರಂದ್ರೆ ಕುಂದಾಪುರ ಕನ್ನಡದ ರಾಯಭಾರಿ. ಅವರು ಕ್ರಿಕೆಟ್ ಭಾಷೆಯಲ್ಲಿ ಹಿಡಿದ್ರೆ ಬ್ರೆಟ್ಲಿ ಥರ ಬೌಲ್ ಮಾಡ್ತಾರೆ. ನಾವು ಅಲ್ಲೇ ಅಂದ್ಕೊಂಡೆ ಹೆಂಗೆ ಬ್ಯಾಟ್ ಮಾಡೋದು ಇವರಂತ ಪ್ರಯತ್ನ ಮಾಡ್ತೀನಿ. ಬಟ್ ಕುಂದಾಪುರ ಕನ್ನಡನ ಈ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಮೊದಲನೇ ರಾಯಭಾರಿ ಅಂದರೆ ಮನು ಹಂದಾಡಿ ಅಂತ ಹೇಳೋಕ್ಕೆ ನನಗೆ ಭಾಳ ಖುಷಿ ಪಡ್ತೀನಿ. ಅದು ನಿಮ್ಮ ದೊಡ್ಡತನ ಇರಲಿ. ನೀವು ಚೇರ್ಕಾಡಿಲಿ ಇದ್ದಾಗ ಅಥವಾ ಅಲ್ಲಿ ಎಷ್ಟನೇ ಕ್ಲಾಸ್ವರೆಗೆ ನೀವು ಓದದ್ದು, ಆಮೇಲೆ ನಿಮ್ಮ ಪ್ರಯಾಣ ಅಂತ ಹೇಳಿ? ಆ್ಯಕ್ಚುಲಿ ಗುಳ್ಳವಾಡಿಯಲ್ಲಿ 4ನೇ ಕ್ಲಾಸರಿಗೆ ಓದಿದ್ದು. ನಮ್ಮ ಅಜಯ ನರಸಿಂಹ ಹೆಗಡೆ ಅಂತ ಸೌಕೂರು ಭಂಡಾರ ಮನೆಯಲ್ಲಿ ಹುಟ್ಟಿದವರು. ಅಲ್ಲಿಂದ ಅವ್ರು ತೀರೋದ್ಮೇಲೆ ನಾನು ಚೇರ್ಕಾಡಿ ಬಂದೆ. ಚೇರ್ಕಾಡಿ ನನ್ನ ತಂದೆ ಭಾಸ್ಕರ್ ಮಾಸ್ಟ್ರು ಅಂತ. ಅದೇ ಅಜಿತ್ ಸರ್ ಹೇಳಿದ್ರಲ್ಲ, ನಮ್ಮ ಅಪ್ಪ ಮಾಸ್ಟ್ರು. ಆ ಮಾಸ್ಟ್ರ್ ಆಗಿರೋದ್ರಿಂದ ಹೆದರಿಕೆಗೆ ಅವ್ರು ಫಸ್ಟು ಮಾತಾಡೋದಿಲ್ಲ, ಫಸ್ಟ್ ಹೊಡಿಯೋದು. ಪಪ್ಪ ಯಾಕೆ ಹೊಡೆದ್ರಿ ಅಂತ ಆಮೇಲೆ ನಾವು ಕೇಳಬೇಕು. ಮಾಸ್ಟ್ರು ಮಕ್ಕಳು ಏಗಳಿಗೂ ಅದಕ್ಕೆ ಹೆದರ್ಕೊಂಡು ಇವತ್ತು ನಮ್ಮ ಗುರುಗಳು ಇದ್ದಾರೆ ಅಜಿತ್ ಸರು. ನಾನು PUCಯಲ್ಲಿ ಆ ಒಂದು ಘನ ಕಾರ್ಯ ಮಾಡಿದೆ. ಬ್ಲೇಡಲ್ಲಿ ನೀಟಾಗಿ ಕೆರೆಸಿ ಮಾರ್ಕ್ ಜಾಸ್ತಿ ಮಾಡ್ಕೊಂಡು ಹೋದಾಗ ಪಾಪ ಅವರು ಎಲ್ಲ ಕ್ಲಾಸ್ ಮಕ್ಕಳ ಮುಂದೆ ಏನು ಮರ್ಯಾದೆ ತೆಗಲಿಲ್ಲ. ಮಾಸ್ ಕಾರ್ಡ್ ನೋಡಿದ್ರು, ನಿರಂಜನ್ ಒಂಚೂರು ಬಾ ಸ್ಟಾಫ್ ರೂಮಿಗೆ ಅಂತಂದರು. ಆಮೇಲೆ ಕರೆದು ಬುದ್ಧಿ ಹೇಳಿದ್ರು. ನಮ್ಮ ಗುರುಗಳು ಇಲ್ಲೇ ಇದ್ದಾರೆ. ನೀವು ಅಷ್ಟೇ ಅಲ್ಲ, ನಾನು ಒಂದ್ಸರಿ SMS PUC ಫಸ್ಟ್ PUCಯಲ್ಲಿದ್ದಲ್ಲ, ಇವ್ರದ್ದು ಇಕನಾಮಿಕ್ಸ್ ಪಾಠ ವಾಂಟ್ಸ್ ಆಸೆಗಳ ಬಗ್ಗೆ ಪಾಠ ಆಗ್ತೈತೆ. ವಾಂಟ್ಸಿನ ಬಗ್ಗೆ ಡೆಫಿನೇಷನ್ ಎಲ್ಲ ಆಯ್ತು. ನಮಗೀಗ ಒಂದು ಬ್ರೆಡ್ ತಿನ್ಕರೆ ಏನು ಬೇಕು ಕೇಂದ್ರ? ಇಕನಾಮಿಕ್ಸಿನ ಭಾಷೆಯೇ ಬೇರೆ, ನಮ್ಮ ಭಾಷೆಯೇ ಬೇರೆ. ಬ್ರೆಡ್ ತಿನ್ಕರೆ ಬ್ರೆಡ್ ಬೇಕು ಸರ್, ಅಯ್ಯೋಕೆ ಹಲ್ಲು ಬೇಕು ಅಂದು ನಿಂತ್ಕೊಲ್. ನಿಮ್ಮ ಮನೆಯಲ್ಲ ಕೇಂದ್ರ ಆಗಲಿ ಎಲ್ಲ ಬಡಿತ್ರೋ ಬೈತ್ರೋ ಅಂತೇಳಿ ಎಣಿಸ್ಕೊಂಡಿದ್ದೀವಿ. ಬೈಲಿಲ್ಲ, ಹಂಗೆ ಹೇಳೋಕ್ಕಾಗ ಅಂದ್ರೆ ಬ್ರೆಡ್ ತಿನ್ನಬೇಕಾದ್ರೆ ಇಕನಾಮಿಕ್ಸ್ ಭಾಷೆಗೆ ಫಸ್ಟು ನಮ್ಮಲ್ಲಿ ಆಸೆ ಬೇಕಮ್ಮ. ಆ ಆಸೆಯಿಂದಾಗಿ ಎಲ್ಲ ಆಗ್ತಂತೇಳಿ ಅವ್ರು ಹೇಳ್ತಾರೆ. ಹಾಗೆ ಆ ಕ್ಲಾಸಲ್ಲಿ ತುಂಟತನ ಮಾಡಿ ಸುಧಾರಿಸಿ ಬಿಟ್ಟಂಥ ಶಾನಾಡಿ ಅವರ ಸ್ಟೂಡೆಂಟು ಇವತ್ತು ಬಹುತೇಕ ಜನ ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ನಮ್ಮ ಹೆಮ್ಮೆ, ಮತ್ತು ಅವ್ರು ಇಲ್ಲಿ ಎದುರಿದ್ರು ಅಂತ ಹೇಳೋದಕ್ಕೆ ಮತ್ತೆ ಹೆಮ್ಮೆ. ಅದನ್ನು ನೆನಪಿಸ್ಕೊಂಡದಷ್ಟೇ. ಮೇಡಮ್, ನೀವು ಕುಲವಧು ಧಾರಾವಾಹಿ ಹೌದು, ವಚನ ಹೌದು ಅಲ್ಲ? ಹೌದು. ಆಮೇಲೆ ಕೆಂಡ ಸಂಪಿಗೆಯಲ್ಲಿ ಸಾಧನ. ಅದರಲ್ಲಿ ಎಂತ ಸಾಧನೆ ಮಾಡಲಿಲ್ಲ ನಾನಿನ್ನು. ಸಾಧನೆ ಮಾಡಿ ಬರೀ ಸಾಧನೆ. ನೀವು ಇಲ್ಲಿ ಬರುವಂತಹದ್ದೇ ಸಾಧನೆ. ಇರಲಿ, ನೀವು ಆ ನಮ್ಮನಿ ಎದುರಿಗಿದ್ದರನ್ನ ಹಿಂಡಿ ಹಿಪ್ಪು ನೇರಳೆ ಮಾಡಿ ನಮಗೆ ಟಿ ವಿ ಕಾಮತ್ತಿನ ದೇವ್ರಣೆ ನೀವೆಲ್ಲರೂ ಸಿಕ್ಕಿರೆ, ಈ ಪ್ರೋಗ್ರಾಮ್ ಸಿಕ್ಕಿರೆ ಎಂತ ಹೌದಾ? ಇಡೀ ಮಾತಾಡೋಕಾರು ಬಿಡೋದಿಲ್ಲ. ಹೆದರಿಕೆ ಆಗ್ತಿತ್ತು. ಈಗ ಸೆಕ್ಯೂರಿಟಿ ಇಟ್ಕೊಂಡು ಹೊರಗೆ ಹೋಗ್ಬೇಕು. ಬೈಬೇಡಿ, ಎದುರು ಸಿಕ್ಕಿರಿ ನಾವು ಮ್ಯಾಳಿಯ ತಿಪ್ತಿ ಎಂಬಷ್ಟಾತೀವಿ. ಯಾಕಂದರೆ ಅಂದ್ರೆ ಮತ್ತೆ ನಿಮ್ಮ ಮೇಲೆ ವೈಯಕ್ತಿಕ ಸಿಟ್ಟಲ್ಲ, ನಿಮ್ಮ ಕ್ಯಾರೆಕ್ಟರ್ ನಮಗಷ್ಟು ಹಿಡಿಸಿತ್ತು ಅಂಬೋದಕ್ಕೊಂದು ಸಂತೋಷ. ನೀವು ಆ ಕ್ಯಾರೆಕ್ಟರೆಲ್ಲ ಮಾಡ್ರ ಮೇಲೆ ಆಗಲಿಕ್ಕೆ ಖ್ಯಾತ ನಮ್ಮ ಕಳನಟ ವಜ್ರಮುನಿಯವರು ವಿಲನ್ ಮಾಡಿದ ಮೇಲೆ ಹೊರಗಡೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದರೆ ಅಥವಾ ಬೇರೆ ಪ್ರಚಾರಕ್ಕೆ ಹೋದರೆ ಅವರನ್ನು ಜನ ರಿಸೀವ್ ಮಾಡ್ಕೊಂತಿದ್ದಿಲ್ಲ. ಯಾಕಂದರೆ ಅವ್ರ ಕ್ಯಾರೆಕ್ಟರ್ ಎಂಬುದು ಜನರ ಮನಸ್ಸಲ್ಲಿ ಅಷ್ಟು ಅಚ್ಚಿತ್ತಿತ್ತು. ಆದರೆ ಅವರ ಹೃದಯ ಬಹಳ ತುಂಬ ಮೃದು ಅಂತ ಕೇಳಿತ್ತು. ನೀವು ಹಾಗೆ ಪ್ಯಾಟಿಗೆಲ್ಲ ಹೋದಲ್ಲ ನಿಮ್ಮನ್ನು ಬಂದಾಳ್ಕೊಂಡು ಟಿ ವಿ ಕಂಡ್ರೆ ಹಾಗೆ, ಇಲ್ಲಿ ಕಂಡ್ರೆ ಹೀಗೆ. ಹ್ಯಾಂಗೆಲ್ಲ ಬೈದಿದ್ರು ಗೊತ್ತಿತ್ತ ನಂಗೆ? ಕೇಂತಲ್ಲ ಹ್ಯಾಂಗೆಲ್ಲ ಬೈದಿದ್ರು ಗೊತ್ತಿತ್ತ? ಸಮ ಬೈತ್ರ ಮುಂದೆ ಬನ್ನಿ, ತೊಂದರೆ ಇಲ್ಲ. ಆ ಕುರ್ಚಿ ಅಲ್ಲೇ ಮಾತಾಡೋಕೆ ಸಮಾಂತಿಲ್ಲ. ಹಂಗೆ ಒಂದ್ಸಲ ನಾನು ಆಸ್ಪತ್ರೆಗೆ ಹೋಗಿದ್ದೆ. ನಂಗೆ ಹುಷಾರಿರ್ಲಿಲ್ಲ, ಜ್ವರ ಬಂದಿತ್ತು. ಅಲ್ಲೊಂದು ಹೆಂಗ್ಸ ನಾನು ಮಾತಾಡೋಕಿಲ್ಲ, ಟೀಚರ್ ಹೇಳ್ತಿದ್ರ ಮಾತಾಡೋಕಿಲ್ಲ. ಸೊ ಹೋಗಿದ್ದೆ, ಅಲ್ಲಿ ಶಾಪ ಹಾಕಿದ್ ನಂಗೆ. ಯಾರು? ಒಂದು ಹೆಂಗ್ಸ್. ಯಾರಂದೇಳಿ ನಂಗೆ ಗೊತ್ತಿಲ್ಲ. ಅವ್ರು ಬಂದ ಎಂತಕ್ಕೆ ಬಂದದ್ದು? ನಾನಂದೆ ನಂಗೆ ಹುಷಾರಿಲ್ಲ, ಹಂಗಾಗಿ ಆಸ್ಪತ್ರೆಗೆ ಬಂದಿದ್ದೆ. ನಿಂಗೆ ಹಾಗೆ ಆಯ್ತು, ನಿಂಗೆ ಹಾಗೆ ಆಯ್ತು ಹೌದು ಅಂತ ಹೇಳಿರು ನಂಗೆ. ಅದ್ರ ಮೇಲೆ ಅವರು ಹಿಂಗೆ ಬೇಜಾರಾಯ್ತ. ಕಡೆಗೆ ನನ್ನ ಪಾತ್ರಕ್ಕೆ ಬೈಯೋದಲ್ಲ ಅಂತ ಹೇಳಿ ಸುಮ್ಮನಾದೆ. ಇನ್ನೊಂದು ಗುಟ್ಟು, ಇದು ಲೈವ್ ಇದ್ರೂ ಇರಲಿ, ಆಮೇಲೆ ಕಟ್ ಮಾಡಲಿ.
ಒಂದು ಧಾರಾವಾಹಿ ಈಗ ಆಷಾಢಿ ತಿಂಗಳಿಗೆ ಶುರುವಾದ್ದು, ಕನ್ನಿ ತಿಂಗಳವರೆಗೂ ಅದ್ರಂಗೆ ಮದುವೆ ಆತಲ್ಲ. ಅಲ್ಲ ಅಲ್ಲ ನಾ ಹೇಳ ಅಲ್ಲ, ಇನ್ನೊಂದು ಹೇಳ್ತೆ. ಕನ್ನಿ ತಿಂಗಳಂಗೆ ಶುರುವಾದ್ದು, ಕೊಡಿ ತಿಂಗಳ ಅರುವತ್ತಲ್ಲ. ಕೊಡಿ ತಿಂಗಳಂಗೆ ಒಬ್ಬಳು ಬಸರಿಗೆ ಬೈಕಿ ಹಾಕೋ ಶುರುವಾರ, ಅದು ಹಂಚಿಸಿ ತಿಂಗಳು ಬಂದರೂ ಅವಳು ಹೇರುವುದಿಲ್ಲ. ನೋಡಿ ಹೊಟ್ಟಿ ಭಾರ ಆತಿಲ್ಲ. ಅಲ್ಲಲ್ಲ, ನೀವು ಬಸ್ರಿ ಅಲ್ಲಿವರೆಗೂ ಹೋಯಿದ್ರಿ, ಬಸ್ರಿ ಆಗ್ತಿಲ್ಲ ಅವಳು. ಫಸ್ಟ್ ನೈಟೇ ಆಗೋದಿಲ್ಲ. 20 ಸಲ ಫಸ್ಟ್ ನೈಟ್ ತೋರಿಸ್ತ್ರ, ಫಸ್ಟ್ ನೈಟ್ ಆಗೋದೇ ಇಲ್ಲ ಅಲ್ಲಿ. ಏನ್ರಿ? ಹಾ, ನೀವು ಹೇಳಿರಲ್ಲ ಈಗ ಆಷಾಢಕ್ಕೆ ಮದಿ ಆತ್ರ, ಆಷಾಢಕ್ಕೆ ಮದಿ ಆಗ್ತಿಲ್ಲ, ಆಷಾಢಕ್ಕೆ ಶುರು ಆತ. ಈಗ ಆಷಾಢಿ ಅಂದ್ರಲ್ಲ, ಕುಂದಾಪುರದ ಒಂದು ಜನವರಿ ಫೆಬ್ರವರಿ ಬಿಟ್ಟು ತಿಂಗಳು ಹೇಳೋ ಬರ್ತೇನೆ. ಅಯ್ಯೋಯ್ಯೋ ಇಲ್ಲ, ನಾ ಬೆಂಗಳೂರಲ್ಲೇ ಬೆಳೆದ. ಅಲ್ಲ ಅದನ್ನ ಕುಂದಾಪುರದಂಗೆ ಹೇಳಿ, ನಾ ಬೆಂಗಳೂರದಂಗೆ ಬೆಳೆದಂತ ಹೇಳಿ. ನಾ ಬೆಂಗಳೂರಂಗೆ ಬೆಳೆದ. ಹಾ, ಆ ತಿಂಗಳ ಹೆಸರು ಬತ್ತಿಲ್ಲ. ಗೊತ್ತಿಲ್ಲ. ನಿಮಗೆ ಬತ್ತಾ? ಕುಂದಾಪುರ ಕನ್ನಡ ತಿಂಗಳ ಹೆಸರು ಬತ್ತಲ್ಲ ಮಗಿ? ನಿಮಗೆ ಕುಂದಾಪುರ ಕನ್ನಡ ತಿಂಗಳ ಹೆಸರು ಬತ್ತ? ತಿಂಗಳ ಒಂದ್ 2-3 ಗೊತ್ತಿತ್ತು ಅಷ್ಟೇ. ಯಾವ್ದು? ಸ್ವಾಣಿ, ಬ್ಯಾಸ್ಗಿ, ಆಷಾಢಿ, ದಿವಾಳಿ. ದಿವಾಳಿ ಹೌದು. ಹಾಗೆ ಇದು ಅಲ್ಲಿ ಬಸ್ ಸ್ಟ್ಯಾಂಡಾಗ ನಿಂತ್ಕೊಂಡು ತೆಟ್ಟೆ ಮಣೂರು, ತೆಕ್ಕಟ್ಟೆ ಮಣೂರು, ಕ್ವಾಟ ಅಂದಂಗೆ ಆಯ್ತು. ಅದು ಬಿಟ್ಟರೆ ಬೇರೆ ಹೇಳದ್ ನೀವು. ಕಾರು, ಆಷಾಢಿ, ಸ್ವಾಣಿ, ಕನ್ನಿ, ದಿವಾಳಿ, ಕೊಡಿ, ಹಂಚೇಸಿ, ಆಮೇಲೆ ಶಿವರಾತ್ರಿ, ಭಾರತ, ಸುಗ್ಗಿ, ಹಗ್ಗ, ಬ್ಯಾಸಿ, ಒಟ್ಟು 12 ತಿಂಗಳು. ಅಲ್ಲ ಅದಕ್ಕೆ ಮನು ಹೊಂದಾಡಿ ಅಂದ. ನಾವ್ ಇಲ್ಲಿತ್ತು, ನೀವು ಅಲ್ಲಿತ್ತು. ಅದಕ್ಕೆ ಹೇಳಿದ್ದು ಬ್ರೆಟ್ಲಿ ಅಂತ. ಇರ್ಲಿ ಮತ್ತೆ ನಾನು ನಿಮ್ಮ ವಿಷಯಕ್ಕೆ ಬರ್ತೇನೆ. ಬನ್ನಿ. ಒಂದು ವೇಳೆ ಈಗ ಮತ್ತೆ ಪುನಃ ಬಿಗ್ ಬಾಸ್ ಶುರು ಮಾಡ್ಕಂತಾರೆ, ಹೌದು, ನೀವು ಕೂಕಾಣಿಸಿ. ಅಲ್ಲ ನಿಂತ್ಕೊಂಬ ಎಲ್ಲ ಒಳ್ಳೆ ಬನ್ನಿ. ಹಾಗೆ ಒಂದು ಕೋಲ್ ಇಲ್ಲ ಅಷ್ಟೇ ಈಗ. ಹೌದೌದು. ಒಂದು ವೇಳೆ ಮತ್ತೆ ಪುನಃ ಬಿಗ್ ಬಾಸ್ ಶುರು ಮಾಡ್ಕಂತ ಆದ್ರೆ, ಹೌದು, ನೀವು ಸ್ಪರ್ಧಿಗಳನ್ನು ಒಟ್ಟು ಮಾಡಿದರೆ 10 ಜನನಂತೂ ಕರ್ಕೊಂಡು ಹೋಗ್ತೀವಿ. 10 ಜನ? ಯಾರು ಇಂಡಸ್ಟ್ರಿ ಅವರ ಅಥವಾ ಯಾರು ಬೇಕಾರೋ? ನಿಮ್ಗೆ ಖುಷಿ ಬಂದಾರ ಕರ್ಕೊಯ್ನಿ. ಖುಷಿ ಬಂದಾರ 4 ಜನ ಕರ್ಕೊಯ್ನಿ. ಯಾರನ್ನೆಲ್ಲ ಕರ್ಕೊ ಆತ್ರಿ? ಮೊದಲ ಮಟ್ಟಿಗೆ ಯಾರು ಕರ್ಕೊ ಹೋಗ್ದಂದ್ರೆ ಮನು ಹೊಂದಾಡಿ ಅವ್ರು ಕರ್ಕೊ ಹೋಗ್ತಾರೆ. ಹೆಂಗೆ ಅಡ್ಡಿಲ್ಲ ಮನು ಹೊಂದಾಡಿ ಬಿಗ್ ಬಾಸ್ಗೆ? ನಾನು ದೇವ್ರನ್ನ ಹೇಳೋದು, ಒಳ್ಳೆ TRP ಬತ್ತು ಗ್ಯಾರಂಟಿ. ನಮ್ಮೂರ ಜನ ಗ್ಯಾರಂಟಿ ಓಟ್ ಹಾಕಿ ಗೆಲ್ಸೋದು ನಿಮ್ನೆ. ಮೊದಲನೇ ಸ್ಪರ್ಧೆ ನಿಮ್ನೆ. ಕಡಿಗಿನ್ ಕೂಕೊಂಡು ಯೋಚನೆ ಮಾಡ್ತೀನಿ ಯಾರು ನಂಬದು. ಹಿಂಗೆ ಸರೋಜಕ್ಕ ಅಂತೇಳಿ ಒಬ್ಬರಿದ್ದೀರಿ, ಆ ಬಿಗ್ ಬಾಸ್ 3 ತಿಂಗಳು ನಡೀತಲ್ಲ, ಅವ್ರು ಹೇಳೋದು ಒಂದು ದಿವಸ, ಬಿಗ್ ಬಾಸಿ ನನ್ನನ್ನಾರು ಕರ್ಕೊಂಡು ಹೋಯ್ರು, ನಾನಾರು ಒಂದು 3 ತಿಂಗಳು ಆಯ್ಕೊಂಡು ಬರ್ತಿದ್ದಿ ಅಂದ್ರು. ಇಂಥ ಹುಡುಗರು ಎಡ್ಚಟ್ಟಿ ಹುಡುಗರೊಟ್ಟಿಗೆ ಈ ಹಳಿ ಹೆಂಗಸಿಗೆ ಏನು ಕೆಲಸ ಅಪ್ಪ ಅಂದೇಳಿ ನಾನೇ ಒಂದು ದಿವಸ ಕೇಳಿ, ಹೌದು ಸರೋಜಕ್ಕ, ನೀವು ಇಂಥ ಇದ್ದಿದ್ದು ಬಿಗ್ ಬಾಸಿಗೆ ಹಾತಿ ಅಂತೀರಲ್ಲ, ನಿಮ್ಗೆ ಏನು ಅಷ್ಟು ಆಚಿಕಂಡು? ಏನಿಲ್ಲ ಮಗ, ಅದು ಆ ಕೇರಿಗೆ ಶುರುವತ್ತಲ್ಲ, ಬಾಮಿ ನೀರಿಲ್ಲ, ಎತ್ತು ಕೆಡಿಯ ವಸ್ತ್ರ ಹೋಗೋಕೆ ಆತಿಲ್ಲ, ಅಲ್ಲಿ ಒಳಗೆ 3 ತಿಂಗಳು ಹೊಕ್ಕೊಂಡು ತಿಂದ್ರೆ ಯಾರು ಕೇಮರಿಲ್ಲ ಕಾಂಬರಿಲ್ಲ ಅಂದ್ರೆ ನೀವು ಆ ಉದ್ದೇಶಕ್ಕೇನು ಹೊದ್ದಲ್ಲ. ಅಲ್ಲ, ಆ ಉದ್ದೇಶಕ್ಕಲ್ಲ. ಬಿಗ್ ಬಾಸ್ ಕಾಂಬರಿಗೆ ಖುಷಿ ಆಗ್ತದ. ಆದ್ರೆ ನಮ್ಗೆ ಎಂತ ರಗಳಿ ಅಂದ್ರೆ, ನೋಡಿ ಈಗ ಕ್ಯಾಮ್ರಾ ಇತ್ತು, ಎಲ್ಲ ಕಾಣ್ತಾ ಇದ್ರು, ನಾವೊಂದು 5 ನಿಮಿಷ ಮಾತಾಡೋದು ಹೊತ್ತು. ನಮಗೆ 3 ತಿಂಗಳವರೆಗೆ 25 ಕ್ಯಾಮ್ರಾ ಕಾಣ್ತಾನೆ, ಆಚೆಗೆ ಅವ್ರು ಹಿಂಗೆ ಕಾಣ್ತಾ ಇರತ್ತೆ, ಈಚೆವ್ರು ಹಿಂಗೆ ಕಾಣ್ತಾ ಇರತ್ತೆ. ನಮ್ಗೊಂಚೂರು ಬೂಲ್ ಗಿಂಟ್ಕೊಂಡ್ಕಂದ್ರೆ ಬಾತ್ರೂಮ್ ಹೋಗಿ ಗೊತ್ತಿತ್ತಾ? ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳಕ್ ತೀರಾ ಅದ. ನೀವು ಅಲ್ಲಿ ಸೇರಿ 1 ವಾರ ಆದ್ಮೇಲೆ ಏನೋ ಗೊತ್ತಿಲ್ಲ, ಕುಂದಾಪುರ ಕನ್ನಡದ ಒಂದು ಶಬ್ದ ಮಾತಾಡಿರಿ, ನೆನಪಿತ್ತಲ್ಲ? ಹೌದು. ಅದನ್ನ ನಮ್ಮ ಸುದೀಪ್ ಸರ್ ಕೂಡ ಅದನ್ನ ಬಹಳ ಹೈಲೈಟ್ ಮಾಡಿ ಹೇಳದಿತ್ತು ಅಲ್ಲ. ಅದ್ರ ಮೇಲೆ ನೀವು ಮತ್ತೆ ಕುಂದಾಪುರ ಕನ್ನಡದಂಗೆ ಜೋರು ಮಾತಾಡಿ, ಹೌದು ಅಲ್ಲ, ಆಗಳಿಗೆ ನಾವು ಮತ್ತೆ ನಮ್ಮೂರು ಹುಡುಗ ಯಾರೊಬ್ಬಲ್ಲಿ ಒಳಗಿದ್ದ ಅಂತ ಹೇಳಿ. ಹೌದು. ಅದೆಂತಾಯ್ತಂದ್ರೆ, ನಾವು ಕುಂದಾಪುರದವ್ರು ಎಲ್ಲಿ ಹೋರು ನಮ್ಮ ಊರು ಭಾಷೆಗೆ ಒಂಚೂರು ನಾವೆಲ್ಲರೂ ಮಾತಾಡ್ಕಲ್ಲ, ಎಲ್ಲರೂ ಒಂಚೂರು ರಿಜಿಸ್ಟರ್ ಮಾಡ್ಕಲ್ಲ ಅಂದರೆ ಆಸೆ ಇದ್ದಿರುತ್ತಲ್ಲ. ನಾವು ಒಂದು 2 ವಾರ ಆಯಿತು, 3 ವಾರ ಆಯಿತು, ಇನ್ನು ನಾವು ಒಂಚೂರು ಪದಗಿದೆಲ್ಲ ಆಡ್ತಾ ಇದ್ದೆ, ಯಕ್ಷಗಾನದ ಪದಗಿದೆಲ್ಲ ಚೂರು ಹಾಡ್ತಾ ಇದ್ದೆ. ಯಾಕಂದ್ರೆ ಕೇಂಬರ್ ಯಾರಿಲ್ಲ, ಅಟ್ಲೀಸ್ಟ್ ಮೈಕಿಗೆ ಯಾರು ಆಡ್ರೆ ಎಲ್ಲೋ ಊರಾಗ ತೋರಿಸಿದ್ರು, ನಮ್ಮೂರು ಗಂಡಿತ್ತು ಎಂತ ಮಾಡ್ತಾ ಇತ್ತು ಅಂತೇಳಿ ಖುಷಿ ಆಗ್ತಲ್ಲ. ಹಾಗೆ ಎಂತ ಮಾಡೋದಂದ್ರೆ ಊರು ಭಾಷೆ ಮಾತಾಡಿದೆ. ನನ್ನ ಫ್ರೆಂಡ್ ಶಶಿ ಅಂತಿತ್ತು, ಅವನ ಹತ್ರ ಏನು ಹಿಂಗೆ ಭಾಷೆ ಮಾತಾಡ್ತಾ ಇದೆಯಾ ಅಂತ ಸ್ವಲ್ಪ ಊರು ಭಾಷೆ ಹಾಗೆ ಮಾತಾಡ್ತಾ ನಂಗೆ ಕಾಲು ನೋಯ್ತು, ನೀವು ಬೇಕಾದ್ರೆ ನಿಂತ್ಕೊಂಡು ಮಾತಾಡಿ ಆಚೆ ಜನಕ್ಕೆ ಹೇಗೆ ರೀಚ್ ಆಗ್ತದೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಏನೂ ಗೊತ್ತಾಗ್ತಿಲ್ಲ. ಶನಿವಾರ ದಿವಸ ಸುದೀಪ್ ಸರ್ ಬಂದರು. ನೀವು ಕುಂದಾಪುರದವ್ರಲ್ವ? ಹೌದು, ಕುಂದಾಪುರ ಕನ್ನಡ ಸಖತ್ತಾಗಿ ಮಾತಾಡಿದ್ರಿ, ಹೀಗೆ ನೀವು ಒಂದು ಕಾನ್ವರ್ಸೇಷನ್ ಬರೀ ಕುಂದಾಪುರ ಕನ್ನಡದಲ್ಲೇ ಮಾತಾಡಿ ಅಂತ ಹೇಳಿದಾಗ, ಅದು ನನಗೆ ಆಚೆ ಬಂದಮೇಲೆ ಭಾಳ ಫೇಮಸ್ ಆಗಿದೆ ಅನ್ನೋದು ನಂಗೆ ಗೊತ್ತಾಯ್ತು. ಅವಾಗಿಂದ ನಮ್ಮೂರವರೆಲ್ಲ ಸ್ವಲ್ಪ ಓಟ್ ಹಾಕೋಕ್ಕೂ ಜಾಸ್ತಿ ಮಾಡ್ರೆ ಏನೋ ಎಲ್ಲ ಖುಷಿ ಆಯ್ತು, ಕುಂದಾಪುರ ಕನ್ನಡ ಅಂತ ಇಷ್ಟ ಆಯ್ತು. ಮತ್ತೆ ನಾನಾಗಳು ಮಾತಾಡುತ್ತೆ, ನೀವು ಹೇಳಿದ್ರಿ ಸಿನಿಮಾ, ರಾಜಕೀಯ, ಮತ್ತೊಂದು ಕ್ರಿಕೆಟ್. ಇದು ನಮ್ಮ ಟ್ಯಾಲೆಂಟಿಂದ ಬರುವುದಲ್ಲ, ಅದೊಂದು ಸ್ಟಾರ್, ಮತ್ತು ಆ ಟೈಮ್ ಬಂದಾಗ ಬರ್ತದೆ ಅಂತ ಹೇಳಿ. ಸಾಧಾರಣ ಒಂದು 20 ಪಿಕ್ಚರಂಗೆ ನೀವು ಆ್ಯಕ್ಟ್ ಮಾಡಿ. ಆ್ಯಕ್ಚುಲಿ 20 ಪಿಕ್ಚರಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡಿ ಹೀರೋ ಆಗಿ ಒಂದು 8 ಸಿನಿಮಾ ಮಾಡಿ. ಆಮೇಲೆ 50 ದಿವಸ ಓಡದ ಪಿಕ್ಚರ್ ಅಂದರೆ ನೀವು ನಟನೆ ಮಾಡಿದ 50 ದಿವಸ ಓಡಿದ ಪಿಕ್ಚರ್ ಜಾಲಿ ಡೇಸ್. ಎಸ್, ಆ್ಯಕ್ಚುಲಿ ಇನ್ನೊಂದು ಪಾಯಿಂಟ್ ಹೇಳಬೇಕು, ನಾನು ಬೆಂಗಳೂರಿಗೆ ಬಂದಿರೋದೇ ಒಂದು ವಿಶೇಷ.
ಸೊ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಅವ್ರದ್ದೊಂದು ಫೋಟೋ ಬರೀತೀನಿ ಊರಲ್ಲಿ. ನಾನು ಯಾವುದೇ ಆರ್ಟ್ ಕಾಲೇಜಿಗೆ ಹೋಗಿಲ್ಲ, ಬಟ್ ನನಗೆ ಪೇಂಟಿಂಗ್ ಬಗ್ಗೆ ಭಾಳ ಹುಚ್ಚಿತ್ತು. ಅವರು ಫೋಟೋ ಬರೆದು ಅವ್ರಿಗೆ ಕೊಟ್ಟ ತಕ್ಷಣ ಅವರು ಹಠ ಹಿಡಿದು ನಾನು ಬೆಂಗಳೂರಿಗೆ ಕರ್ಕೊಂಬಂದಿದ್ದು. ನನ್ನ ಪಪ್ಪ ಇವ ಬೆಂಗಳೂರಿಗೆ ಹೋಗಬಾರ್ದು ಅಂತ, ಜಯಪ್ರಕಾಶ್ ಹೆಗಡೆ ಇವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಇವರಿಬ್ಬರು ವಾದದಲ್ಲಿ ಅವರು ಫೋಟೋ ಆ್ಯಂಡ್ ಫಿಶರೀಸ್ ಮಿನಿಸ್ಟರ್ ಆಗಿದ್ದರು. ಆಫೀಸಿಂದ ನನಗೆ ಲೆಟ್ರ್ ಕಳಿಸ್ಕೊಂಡು ನಾನು ಬೆಂಗಳೂರಿಗೆ ಕರೆಸ್ಕೊಂಡ್ರು. ಆದ್ದರಿಂದ ನಾನು ಚಿತ್ರಕಲಾ ಪರಿಷತ್ತಿಗೆ ಬಂದೆ. ಚಿತ್ರಕಲಾ ಪರಿಷತ್ತಲ್ಲಿ ನಾಟಕ, ಇದು ಫಿಲ್ಮು ಇವೆಲ್ಲ ಕನೆಕ್ಟ್ ಆಗಿರೋದ್ರಿಂದ ಕಲಾಕ್ಷೇತ್ರದ ನಂಟು ಬೆಳೆದು ಹಾಗೆ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟೆ. ಬೆಂಗಳೂರಿಗೆ ಬಾರದೇ ಇದ್ರೆ ನೀವು ಏನಾಗ್ತಿದ್ದೀರಿ? ನಮ್ಮಪ್ಪ ಒಂದು ಸ್ಟೋನ್ಲೆಸ್ ರೈಸ್ ಮಿಲ್ ಹಾಕ್ಕೊಡ್ಬೇಕಂತ ಯೋಚನೆ ಮಾಡಿದ್ರು. ಇಲ್ಲ ಹಾಗಲ್ಲ, ಬೆಂಗಳೂರಿಗೆ ಬಂದಿರು ನೀವು ಗಣಸೆ ಹಾಕ್ತಿದ್ದೀರಿ, ಅಲ್ಲೇ ಇದ್ರು ನೀವು ಗಣಸೆ ಹಾಕ್ತಿದ್ದೀರಿ. ಅದೇನೋ ಅದೇನೋ. ಈಗ ಒಂದು ವೇಳೆ ಅಂತ ಮತ್ಪುನ ಅಂತ ಜಾಲಿ ಡೇಸ್ ಅಂತ ಫಿಲ್ಮನ್ನು ಈಗ ಕಾಲೇಜಿಗೆ ರೀಯೂನಿಯನ್ ಗೆಟ್ ಟುಗೆದರ್ ಅಂತ ಹೇಳಿದ್ರು ಅಂತ. ಈಗ ಯಾಕಂದರೆ ಅಂಥ ನಮ್ಮ ಯುವಕರನ್ನು ಒಟ್ಟು ಮಾಡ್ಲಿಕ್ಕೆ ಅಂಥ ಪಿಕ್ಚರ್ ಬೇಕಿರೋದು. ಮತ್ತೆ ಅಂಥದ್ದೇ ಒಂದು ತೆಗಿಬಹುದಾ ನೀವು? ಖಂಡಿತ. ಅದು ಇಲ್ಲ, ಅದು ಅದೃಷ್ಟ. ಆ್ಯಕ್ಚುಲಿ ನಮ್ಮ ಸುಂದರ್ನಾಥ್ ಸುವರ್ಣರು ಅಂತ ದೊಡ್ಡ ಕ್ಯಾಮರಾಮ್ಯಾನ್ ಅವರು. ನಾನು ವಿಮನ್ ಅವ್ರಿಗೆ ಅಸಿಸ್ಟೆಂಟ್ ಆಗಿದ್ದಾಗ ಈ ಹುಡುಗ ಆರ್ಟಿಸ್ಟ್ ಆಗ್ತಾನೆ, ಈ ಹುಡುಗ ಆರ್ಟಿಸ್ಟ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಅವರೇ ನಾನು ಕರ್ಕೊಂಡೋಗಿ MD ಶ್ರೀಧರ್ ಹತ್ರ ಅವಕಾಶ ಕೊಡಿಸಿದ್ರು. ಅದು ನಮ್ಮ ಅದೃಷ್ಟಕ್ಕೆ ನಾವು ಮಾಡಿರೋ ಪ್ರಥಮ ಫಿಲ್ಮೇ 50 ದಿವಸ ಓಡ್ತು. ಸೊ ಅಲ್ಲಿಂದ ಇಲ್ಲಿವರೆಗೆ ನಮಗೆ ಒಂದು 8 ಸಿನಿಮಾ ಮಾಡೋಕ್ಕೆ ಅವಕಾಶ ಆಯಿತು. ಯಾವಾಗಲೂ ಫಸ್ಟ್ ಫಿಲ್ಮ್ ನಮ್ಗೆ ಸಕ್ಸಸ್ ಆದಾಗ ನಮಗೆ ನೆಕ್ಸ್ಟ್ಗೆ ಅವಕಾಶ ಸಿಗುತ್ತೆ. ಯಾಕಂದರೆ ಗಾಡ್ ಫಾದರ್ ಇಲ್ಲದೆ ಬಂದವರಿಗೆ ಇದು ಫಸ್ಟ್ ಫಿಲ್ಮ್ ಸಕ್ಸಸ್ ಆಗಬೇಕು. ಆ ಜಾಲಿ ಡೇಸನ್ನು ಇನ್ನೊಂದು ಮಾಡೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಅದು. ಬಟ್ ಆ್ಯಕ್ಚುಲಿ ನಾವೆಲ್ಲ ಅದೇ ಟೀಮ್ ಅವ್ರು ಸೇರಿ ಇನ್ನೊಂದು ಜಾಲಿ ಡೇಸ್ 2 ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗಲ್ಲಿ ಇದ್ದೀವಿ. ಅದರ ಇನ್ನೂ ಮಾತುಕತೆ ನಡೀತಾ ಇದೆ. ಇನ್ನೊಂದು, ಇದು ಕುಂದಾಪುರ ಕನ್ನಡದ ಹಬ್ಬ. ಕುಂದಾಪುರ ಕನ್ನಡದಾಗೆ ಮಾತಾಡ್ಕ ಬಿಡುಕಿಲ್ಲ. ಹಾ ಹೌದಲ್ದ? ಇಲ್ಲ, ಒಂದು ಹಂತಕ್ಕೆ ಬತ್ತ, ಆದರೆ ಮಾತಾಡ್ತಾ 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 ಹಾಗೆ ಕುಂದಾಪುರದಿಂದ ಬೆಂಗಳೂರಿಗೆ ಬಂದುಬಿಡ್ತೀವಿ. ಅದು ಮೈಕ್ ಸಿಕ್ಕಿರ್ಕೊಳ್ಳೆ ಹಾಗೆ. ಅದೆಂತ ಹತ್ಕೊಂಡ್ರೆ ನಾವು ಭಾಷೆ ಅಥವಾ ಅದಕ್ಕೊಂದು ಶಿಷ್ಟ ಭಾಷೆ ಅಂತೇಳಿ ಏನೋ ಬಳಸ್ಕೊಂತತ್ತೆ ಇರಲಿ. ಕುಂದಾಪುರ ಕನ್ನಡದಂಗೆ ಯಾವುದಾದ್ರೂ ಒಂದು ಶಬ್ದ ಅಥವಾ ಒಂದು ಬೈಗುಳ ನೀವು ಬಹಳ ಮೆಚ್ಕೊಂಡದಿದ್ದರೆ ಹೇಳಿ ಕಂಬ, ಯಾವುದಾದ್ರೂ ಒಂದು. ನಾವು ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ನೀವು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ನಂಗೆ ಭಾಳ ಖುಷಿ ಆಯಿತು. ಅದು ಜನಕ್ಕೆ ತಲುಪಿದ್ರೆ ಅದರ ವ್ಯಾಲ್ಯೂ ಇನ್ನೂ ಚೆನ್ನಾಗಾಗುತ್ತೆ ಅಂತ ನನಗೆ ಅನಿಸ್ತು. ಹಾಡಿ ರಂಡಿದೆಲ್ಲರೂ ವಾಲಿ ಕಳುಕೆ ಅಂತ ಈ ಥರ ನಾವೇನು ಬೈತೀವಲ್ಲ, ಅದರ ಮಹತ್ವ ಹೇಳಿದ್ರು ನಮ್ಮ ಗ್ರೀನ್ ರೂಮಲ್ಲಿ. ಅದು ಅದ್ಭುತವಾಗಿತ್ತು. ಅದನ್ನು ನೀವು ಜನಕ್ಕೆ ತಿಳಿಸ್ಕೊಟ್ರೆ ಇನ್ನೂ ನಮ್ಮ ಸಂವಾದ ಯಾಕಾರು ಕೇಳ್ಕಿತ್ತು ಮರ್ರೆ ಇದನ್ನು. ವಾಲಿ ಕಳುಕೆ ಅಲ್ಲ ಅದು ಶಬ್ದ. ದಯವಿಟ್ಟು ಅದನ್ನು ಇವ್ರ ಜೊತೆ ನಾನು ವೇದಿಕೆಗೆ ಹೇಳೋದಿದ್ರೆ, ಆ ಶಬ್ದ ಏನಿತ್ತಲ್ಲ ಅದು ನಮ್ಮ ಸಮಾಜದ ಹೆಣ್ಣು ಮಕ್ಕಳಿಗೆ ಹೇಳಬಾರದು ಒಂದು ಅಮಂಗಲ ಪದ. ಆದರೆ ಅದಕ್ಕೆ ಇನ್ನೂ ಒಂದು ಅರ್ಥ ಇತ್ತು. ಏನಕ್ಕೆ ಅಂದರೆ, ಹಿಂದೆ ಮಳೆಗಾಲದಂಗೆ ಎಲ್ಲ ಗೆದ್ದ ಕೆಲಸ ಆದಮೇಲೆ ಭಾಳ ಕಷ್ಟ ಇದ್ದವ್ರು ಏನು ಮಾಡ್ತಿದ್ರು ಕೇಂದ್ರೆ, ಘಟ್ಟಕ್ಕೆ ಅಲ್ಲಿ ತೆಂಗಿನ ತೋಟ ಮಾಡೋಕ್ಕೆ, ಅಡಿಕೆ ತೋಟ ಮಾಡೋಕ್ಕೆ, ಹುಲ್ಲು ಸೌರೋಕ್ಕೆ, ಹಟ್ಟಿ ಕಣ್ಕಂಬಕ್ಕೆ, ಅವ್ರ ಮನೆ ದನ ಕಾಮಕ್ಕೆ ಕೆಲಸಕ್ಕೆ ಹೋಗ್ತಿದ್ರು. ಆ ಕೆಲಸಕ್ಕೆ ಒಂದು ಹೆಸರಿದ್ದಿತ್ತು. ಅಲ್ಲಿ ಹೋಗುವಾಗ ಮಕ್ಕಳಿಗೆಲ್ಲ ಭಾಳ ಕಷ್ಟ ಇದ್ರೆ ಅಬ್ಬಿ ಹೇಳ್ತಿದ್ದಾಳೆ, ಮಗ ನೀನು ಅವರೊಟ್ಟಿಗೆ ಹೋಗು ಘಟ್ಟಕ್ಕೆ, ಅಲ್ಲಿ ದನ ಮೇಸು ಮರನ ಕಟ್ಟಿ ಮಾಡಿ, ಇಲ್ಲಿದ್ರೆ ನಿಂಗೆ ಹೊಟ್ಟೆ ತುಂಬಿಸೋಕೆ ಆಗ್ತಿಲ್ಲ, ಮಳೆಗಾಲದ ದಿವಸ ಭಾಳ ಕಷ್ಟ, ಕಾಕಿ ಕಣ್ ತೋಡೋ ದಿವಸ ಆಸಡಿ ಅಂದರೆ ಘಟ್ಟಕ್ಕೆ ಹೋಗಂತಿದ್ದೀವಿ. ಹಾಪತಿನ ದೊಡ್ಡ ರೊಟ್ಟಿ ಹಾಪತಿನ ಮಕ್ಕಳ ಹತ್ರ ದುಡ್ಡು ಇರುವುದಿಲ್ಲ. ಅಲ್ಲೆಲ್ಲರೂ ಅವನಿಗೆ ಹೆಚ್ಚು ಕಡಿಮೆ ಯಾರೇ ಉಮ್ಮಕ್ಕೆ ಹಾಕಿದ್ರೆ ಹೊಸುವಾರೆ ಕರ್ಕೊಂಡು ಹೋದ್ರೆ ಹಿಂಸೆ ಕೊಟ್ಟರೆ ಅವ ಬಪ್ಪದೆ ಹೆಂಗೆ. ಆಗಳಿಗೆಲ್ಲ ಮಕ್ಕಳಿಗೆ ಗಂಡಸರಿಗೆ ಏನಿರ್ತಕ್ಕೆ ಅಂದರೆ, ಕೆಮಿಗೆ ಒಂದು ಒಂಟಿ ಅಂತೇಳಿ ಒಂಟಿ, ಅದು ಹಿಂಗೆ ಗಾಳದ ಕಣಂಗೆ ಬೆಂಡಿದ್ರೆ ಅದಕ್ಕೆ ಕೊಡ್ಕಿ ಅಂತ ಹೇಳ್ತಿದ್ರು. ಆಗ ಕೊಡ್ಕಿ ಅಥವಾ ಒಂಟಿ ಏನೇ ಇರಲಿ, ಅದು ಗಂಡು ಮಕ್ಕಳ ಕಿವಿ ಹಂಗೆ ಇರ್ತಿದ್ದಿತ್ತು. ನಮ್ಮ ಧನರಾಜರ ಕಿವಿಯಲ್ಲಿತ್ತು. ನಾವು ಸ್ಟೈಲಿಗೆ ಅದನ್ನು ಮನೆಗೆ ಹಾಕೊಂಡಿರೋ ಎಲ್ಲ ಬಳಿ ಅಂಗಡಿ ತೆಗೆದು ಹಾಕೊಂಡಿರೋ ನಂಗೆ ಗೊತ್ತಲ್ಲ. ಆದರೆ ಮನೆಗೆ ಅಬ್ಬಿ ಹೇಳ್ತಿದ್ದಾಳೆ, ಹಾಪತಿನ ಮಗ ನಿಂಗೆಲ್ಲರೂ ಘಟ್ಟಕ್ಕಲ್ಲಿ ಹೋದಲ್ಲ ಕಷ್ಟ ಆದಿದ್ರೆ ದಮ್ಮಯ್ಯ ಅಲ್ಲೆಲ್ಲರೂ ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಡ, ಊರು ಬಿಟ್ಟು ಓಡಿ ಹೋಯ್ಬೇಡ. ನಿನ್ನ ಕೆಮಿಯಂಗೆ ಒಂದು ವಾಲಿ ಇತ್ತಲ್ದ, ಆ ವಾಲಿ ಕಳೆದು ಅಲ್ಲಿ ಯಾರಿಗಾರು ಅಡ ಇಟ್ಟು ಆ ದುಡ್ಡಂಗಾರು ಮನೆ ಬಂದು ಸೇರ್ಕೊ ಮಗ, ನನ್ನ ಮಗ ನೀನು ಹಾಳಾಪಕ ಆಗ ಅನ್ನೋದು ಇನ್ನೊಂದು ಕಷ್ಟ ಸೂಚನೆ ಶಬ್ದ ಅದಕ್ಕಿತ್ತು. ಕೇವಲ ಹೆಣ್ಣು ಮಕ್ಕಳಿಗೆ ಬೈಯುವ ಶಬ್ದ ಅಂಥೇಳಿ ಅದನ್ನು ತಗೊಂಡ್ಬೇಡಿ. ಯಾಕೆ ಆ ಶಬ್ದ ಬಂತು ಕೇಂದ್ರೆ, ಹಿಂದೆ ಆಭರಣ ಲೋಹ ಕಂಡಿಡಿಕಿದ್ರೆ ಮುಂಚೆ, ಒಂಚೂರು ಹೇಳುದಾ? ಹೇಳಿ ಹೇಳಿ. ಕಣ್ಣಿಡಿಕಿದ್ರೆ ಮುಂಚೆ ನಮ್ಮ ಇದನ್ನು ಈ ಆಭರಣ ಎಲ್ಲ ಹೆಣ್ಣು ಮಕ್ಕಳು ಯಾವ್ದ್ರಂಗೆ ಮಾಡ್ಕೊತಿದ್ರು ಕೇಳಿದ್ರೆ, ಹಣಿ ಮರದ ಓಲಿ ಹಂಗೆ ಮಾಡ್ತಿದ್ದೆ. ಓಲಿ ಹಂಗೆ ಮಾಡ್ತೇಪ್ಕೊ ಅದನ್ನು ಓಲಿ ಓಲಿ ಅಂತ ಕರೋದು. ಕಿವಿ ಲೋಲಕ್ಕೆಲ್ಲ ಅದ್ರಂಗೆ ಮಾಡ್ತಿದ್ರು. ಅದಕ್ಕೆ ಅದನ್ನು ಓಲೆ ಓಲೆ ಅಂತ ಕರೋದು ಅಷ್ಟೇ, ಮತ್ತೇನಲ್ಲ. ನಾವು ಪತ್ರಿಕೆಯನ್ನು ಬರೋದಿದ್ರೆ ಆಗಳಿಗೆ ಹಣಿ ಓಲೆ ಹಿಂಗೆ ಬರೋದು. ಅದಕ್ಕೆ ಕರೆಯೋಲೆ ಅಂದ ಹೆಸರು. ಇವತ್ತು ಕರೆಯೋಲೆ ಅಂದೇಳಿ ಇತ್ತು. ಆಯ್ತು, ಆ ಓಲೆ ಅದು ಹೋಗಿ ಆಭರಣ ಬಂತು. ಆದರೂ ಇವತ್ತು ನಾವು ಕಿವಿ ಓಲೆ ಬೆಂಡೋಲೆ ಅಂತ ಹೇಳೋದು.
ಆ ಬೈಗಳು ಅವ್ರಿಗೆ ಒಂದೇ ಸಂಬಂಧಪಟ್ಟದ್ದಲ್ಲ. ಬಡತನವನ್ನು ಹೇಳೋಕೆ ನಮ್ಮ ಹಿಂದೆ ಕುಂದಾಪುರದಂಗೆ ತಾಯಿಯಂದಿರು ಮಕ್ಕಳನ್ನು ಇನ್ನೂ ಹತ್ತಿರ ಆಯ್ಲಿ ಅಂತ ಹೇಳೋದಕ್ಕೆ, ಮಗ ಚಿನ್ನ ಹಾರು ಹೊಯ್ಲಿ, ನಿನ್ನ ಕೆಮ್ಮಿಂಗಿದ್ದದ್ದು ಆ ವಾಲಿ ಹಾರು ಹೊಯ್ಲಿ ಮಗ, ನೀನು ಅದನ್ನು ತೆಗೆದು ಮಾರಿಯರು ಆ ದುಡ್ಡಂಗೆ ಮನೆ ಬಂದು ಸೇರ್ಕೊಂಡೇಳಿ ಮಳಿ ಬಪ್ಪತ್ತಿನ ತಾಯಿಗೆ ಮಗು ಕಷ್ಟಕ್ಕೆ ಹೇಳದ ಶಬ್ದ. ಯಾರು ಅದನ್ನು ನೆಗೆಟಿವ್ ಆಗಿ ನಮ್ಮ ತಾಯಿಯಂದರಿಗೆ ಯಾರು ಅದನ್ನು ಹೇಳುವ ಶಬ್ದವನ್ನು ಇಟ್ಕೊಂಡ್ಬಿಡಿ. ಅದಕ್ಕೆ ಅರ್ಥ ಇನ್ನೂ ಒಂದಿತ್ತು ಅನ್ನೋದನ್ನು ನಿಮ್ಗೆ ಹೇಳ್ತಿದ್ದೆ. ಮೇಡಮ್ ನೀವು ಬೇವರ್ಸಿ ನಾನಾ ಅಲ್ಲ ಆಗ್ಲೇ ಮಾತಾಡ್ಕಂತಲ್ಲ ಇವ್ರು ಲೈಕ್ ಮಾಡಿ ಹೇಳ್ರಿ. ನನಗೆ ಕಪ್ಪು ಕಟ್ಟಿದ್ದ ಇಷ್ಟು ವರ್ಷ ಬಂದು ಒಂದೆರಡು ಮಾತಾಡಿ ಅವರು ಒಬ್ರು ಕುರ್ಚಿ ತಪ್ಪೋದು, ಕೂರ್ಸೋದು, ಹಾಳಿ ಹಾಕೋದು, ಅಲ್ಲ ನಿಮ್ಗಲ್ಲ ಮೇಷ್ಟ್ರೆ, ನಾ ಹೇಳದ್ ಇಲ್ಲ, ನಿಮ್ಗಲ್ಲ. ಅವರು ಎಂತಕ್ಕೆ ಹೇಳದಂದ್ರೆ ಬೇವರ್ಸಿ ಅನ್ನೋದು ಒಳ್ಳೆ ಪದ, ಆಗ ಮಾತಾಡ್ಕಂತಲ್ಲ ನಾವು. ಅಂದ್ರೆ ಅನಾಥ, ಪಾಪ. ಅವನು ಯಾರು ಇಲ್ದಿದ್ದಾನ ಪಾಪ, ಅದನ್ನ ಒಳ್ಳೆ ರೀತಿ ಅದ್ರ ಅರ್ಥ ನೀವು ಬಳಸಿದ್ರೆ ಹೇಗೆ? ಲೈಕ್ ಕೇಳತ್ತಲ್ಲ. ಹಾಗೆ ಅದ್ರ ಪಾಪ ಅರ್ಥ. ಅವ್ನು ಬೇವರ್ಸಿ, ಯಾರು ಹೌದು. ಅವ ಬೇವರ್ಸಿ, ಅವನಿಗೆ ಯಾರು ಇಲ್ಲ. ಯಾರು ಎದುರು ಬಂದ್ರೆ ಅನಾಥ ಮಗ ಪಾಪ ಇವ ಬೇವರ್ಸಿ. ಆಗಲೇ ಹೇಳಿದ್ರಲ್ಲ ಇವ್ರು ಬ್ಯಾಡಿ ಬಂದ ಒಂದು ಚಾ ಕೊಡಿ ಅಂತ. ಇವ್ರು ಬ್ಯಾಡಿದ್ದಿತ್ತೋ ಬ್ಯಾಡಿದ್ ನನ್ನ ಮಾನ ಮರ್ಯಾದೆಲ್ಲ ಹೋಯ್ತದೆ. ಆ ಪದದ ಅರ್ಥ ಅಂದರೆ ಬೈಗುಳು ಕೇಂದ್ರದಕ್ಕೆ ಅವರು ಶಬ್ದ ಹೇಳದ. ಆ ಪದದ ಅರ್ಥ ಏನು ಕೇಂದ್ರೆ, ಬೇ ಅಂದರೆ ಒಂದು ನಿಷೇಧಾರ್ಥಕ ಶಬ್ದ, ವಾರಿಸು ಅಂದರೆ ಯಾರು ಕಂಡ್ಕಂಬರ್ ಅಂದೇಳಿ ಅರ್ಥ. ಯಾರೂ ಕಂಡ್ಕಂಬರ್ ಇಲ್ದಿದ್ದಕ್ಕೆ ಅದಕ್ಕೆ ಬೇವಾರಿಸು ಅಂತ ಹೇಳ್ತಾರೆ. ಒಬ್ಬ ಅನಾಥನನ್ನು ಪಾಪ ಮರೆ ಅವ ಯಾರು ಇಲ್ದಿದ್ದವ, ಬೇವಾರಿಸು ಅಂದರೆ ಯಾರು ಇಲ್ದಿದ್ದವ ಅನ್ನುವ ಶಬ್ದವನ್ನು ನಾವು ಹೀನಾರ್ಥ ಕೊಟ್ಟು ಅದನ್ನು ಬೈಗುಳ ಮಾಡಿಟ್ಟು ಬಿಟ್ರೆ ಅದು ಬೈಗುಳಲ್ಲ. ಪಾಪ ಅಂದರೆ ಬಾಯಿ ಮುಚ್ಕೊಂಡು ಇನ್ನೇನು ಹೇಳಬೇಡ, ಇನ್ನು ಒಂದು ಮಾತಾಡ್ರೆ ನೀರು ಬಾಟ್ಲಿ ಬಾಯಿ ತುಂಬಿ ಬೇಡ ಬೇಡ. ಅಲ್ಲ, ಇನ್ನು ಯಾರು ಪಾಪದಾರ್ ಬಂದ್ರೆ ಪಾಪ ಇವ ಬೇವರ್ಸಿ ಎಂತ ಮಾಡೋದು, ಎಂತ ಒಂಚೂರು ಕೆಲಸ. ಸಾಕು ನಾ 1000 ಬದಿಗೆ ಹೋಯ್ದು ಇಂಥ ಶಬ್ದ ಹೇಳೋದಿಲ್ಲ. ಇನ್ನು ನನ್ನ ಇವರೊಟ್ಟಿಗೆ ಕೂರಿಸ್ಬೇಡಿ, ಕಾಂಚನ್ರೆ ಕೂರಿಸ್ಬೇಡಿ. ಇನ್ನು ಮತ್ತೊಂದು ಕೇಂದ್ರ ಇನ್ನು ಇಲ್ಲ. ಅಲ್ಲ, ನಾವು ಆಗಳ ಮಾತಾಡ್ಕಂತಲ್ಲ ಮಾತಾಡೋದಿಲ್ಲ. ಆ ಶಬ್ದ ಕೈ ನಾಳೆ ಮತ್ತೆಂತಲ್ಲ ಇಲ್ಲ, ಲೈವ್ ಹೊತ್ತೆ ಇರುತ್ತೆ. ಇನ್ನು ನನ್ನನ್ನು ಹಂದಡೇರಿ ಅಂತ ಕರುವುದಿಲ್ಲ. ಅಲ್ಲ, ಒಳ್ಳೆ ಪದ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಹೇಳೋದು. ಇರ್ಲಿ ಬಿಡಿ. ಈಗ ನೀವು ಊರಂಗಿದ್ದಲ್ಲಿ ಕೃಷಿ ಎಲ್ಲ ಮಾಡ್ತಿದ್ದೀರಿ? ನಾ ಕೃಷಿ ಮಾಡೋಕೋ ಇಲ್ಲ, ಕಾಣ್ತಿದ್ದೆ ಅವ್ರು ಇವರು ಆಗಳಿಗೆ. ಅದೇ ಬೇಸಿಗೆ ರಜಕ್ಕೆ, ದಸರಾ ರಜೆಗೆಲ್ಲರೂ ಹೋದಲ್ಲ, ಅದೇ ಹೂಡು ಕಾಮ್ದ ಅಥವಾ ಕೋಳಿ ಪಡಿಗೆ ಹೋಗ್ದ, ಯಕ್ಷಗಾನಕ್ಕೆ ಹೋಗ್ದ. ಕಾಂಬದ ದೊಡ್ಡ ಜ್ವಾಗಳಲ್ಲ. ಹೌದು, ನಾನು ಯಾರೋ ಇಮನ್ ಬಿಡತ್ಕೊಂಡಿದ್ದೆ, ನಂಗೆ ಇಮನ್ ಬಿಡೋಕತ್ತ ಅತ್ತ ಅಲ್ಲ. ಯಾರೋ ರೈಲ್ ಬಿಡತ್ಕೊಂಡಿದ್ದೆ, ನಂಗೆ ಬಿಡೋಕತ್ತ. ಅಲ್ಲ, ಕೆಲವರು ರೈಲ್ ಬಿಡ್ತಾರೆ ಮಾರ್ರೆ, ಅಯ್ಯೋ ಬಾಯಾಗೆ ಬಿಡ್ತಾರೆ ರೈಲ್. ಹೌದಲ್ದ? ಹೌದು. ಕಂಡ್ರೆ ಇಲ್ಲ ಮಾಡಿರ್ಯಾ? ಮಾಡೋಕೋ ಇಲ್ಲ, ಮಾಡೋಕೋ ಒಂಚೂರು ಹದ್ದು ಎಲ್ಲ ಮಾಡೋದಂತೆಲ್ಲ ಹೇಳ್ತಾರಲ್ಲ, ಅಲ್ಲಿ ಯಾರೋ ಮಾಡೋತಿಗೆ ಅದ್ರ ಹಾಗೆ ಅದ್ರ ಮೇಲೆ ನಿಂತ್ಕೊಂಡು ಹೋಗ್ದು ಹೂಡೋತಿ ಅವ್ರು ಒಳಲೆಲ್ಲ ಹಾಕ್ತಾರಲ್ಲ. ನೀವು ಒಳಲ್ ಲೈಕ್ ಹಾಕ್ತೀರಿ ಅನ್ಕೊಂಡಿದ್ವಿ. ಒಳಲ್ ಒಂದ್ಸತಿ ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಸುಮ್ಮನೆ ನನ್ನ ಫ್ರೆಂಡ್ ನವೀನ್ ಸಜ್ಜು ಅಂತ ಇದ್ದ, ಅವನು ನಿಮ್ಮೂರ್ದು ಹೆಂಗೋ ನಮ್ಮೂರಲ್ಲಿ ಇದೊಂದು ಮ್ಯೂಸಿಕ್ ಬರೋದು ಗುರು, ಹೂಡ್ತಾ ಇರ್ಬೇಕಾರೆ ಒಂಥರ ಹಿಂಗೆ ಮಾಡ್ತಾರೆ, ಅದು ನೀನು ಹಾಕೋ ಎಲ್ಲರೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ಅದನ್ನು ಸುದೀಪ್ ಅವರು ಬಂದಿದ್ರು. ಆ ಹಿಂದಿನ ದಿವಸ ಅಂಬರೀಷ್ ಅವ್ರು ತೀರೋಗಿದ್ರು. ನಮ್ಗೆ ಗೊತ್ತಿಲ್ಲ ವಿಷಯ. ಇವತ್ತು ನಾವು ಭಾಳ ದುಃಖದಲ್ಲಿದ್ದೀವಿ, ಹಾಗೆ ಹೇಗೆಲ್ಲ ಮಾತಾಡ್ತಾ ನೀವೊಂದು ಅದೇನೋ ಒಂದು ಮಾಡಿದ್ರಿ, ಒಂದು ಟೋನು ಧನರಾಜ್ ಅವರೇ ಅದು ಮಾಡಿ ಅಂತ ಹೇಳಿದ್ರು. ನಾನು ಅವತ್ತು ಮಾಡಿದ್ದೆ, ಬಟ್ ಅದು ಟೆಲಿಕಾಸ್ಟ್ ಆಗಲಿಲ್ಲ. ಸೊ ಒಳಲ್ ಹಾಕೋದಂದ್ರೆ ಆಗಲಿ ಚಂತಿಲಿ ಪತಿ ಒಳಲ್ ಹಾಕಿ ಒಂಚೂರು ಖುಷಿ ಅಷ್ಟೇ. ಈಗ ಹಾಕು ಕೇಳ್ಬೇಡಿ, ಹಾಕಿ ಒಂದು ಮಾಡೋರಲ್ಲ ಹಾಕೋರಲ್ಲ. ಅಯ್ಯೋ ಹೀಗೇನು ಒಳಲ್ ಹಾಕಿದ್ರೆ ಹೋರಿಕೆ ಮೇಲೆ ರಕ್ತ ಬಂದು ಅಲ್ಲೇ ಸತ್ತೋತವು. ಇದು ಒಳಲ್ಲ. ನಾನೆಲ್ಲ ಚಂಟಲಿ ಪಡೆದು ಕೇಳಿದ್ದ, ಈಗ ಹಾಕಿದೆ. ಒಳಲ್ ಹಾಕೋದು ಹೆಂಗ್ ಗೊತ್ತಾ? ಅದು ಹೋರಿ ಬೇಜಾರು ಹಾಕಂಗಂದೇಳಿ ಮೂಡಗಟ್ಟದ ಹೊರಬದಿಯಲ್ಲೂ ನೀವು ಹಾಲು ಉಮ್ಮ ಅಂತ ಹೇಳಕ್ ಇಲ್ದಿರಿ ಇವರಿಗೆಲ್ಲ ಒಂಚೂರು ಮತ್ತು ನಿದ್ರಿ ಬಂತೇನೋ. ನಾಗ ಬೆತ್ತದ ಸಸಿ ಹುಟ್ಟಿಯೋ. ನೀವು ಮರ್ಯಾದೆ ತೆಗಿಕಂದೇಳಿ ನಾನು ಕೇಳಿದ್ದ ನನ್ನ. ಇದು ಒಳಲ್, ನೀವು ಹಾಕದ್ದು ಒಳಲಲ್ಲ. ಮತ್ತೆ ಅದಕ್ಕೆ ಹೆಸರಿಲ್ಲ. ಅದಕ್ಕೆ ಯಾವ ಡಿಕ್ಷನರಿ ಇನ್ನು ನಮ್ಮ ಪಂಜು ಗಂಗೊಳ್ಳಿ ಅವ್ರ ಹತ್ರ ಕೇಳಕ್ಕೆ, ಯಾಕಂದರೆ ಕುಂದಾಪುರ ಕನ್ನಡ ನಿಘಂಟನ ಮಾಡಿ ಕೇಳಕತ್ತು ಪಂಜು ಗಂಗೊಳ್ಳಿ. ಮತ್ತು ಅದಕ್ಕೂ ಮುಂಚೆ ನಮ್ಮ ರೇಖಾ ಬನ್ನಾಡಿ ಅವರು ಕೂಡ ತಳಿಕಂಠಿ ಅಂತೇಳಿ ಒಂದು ಪುಸ್ತಕ ತಂದು ನಮ್ಮ ಕುಂದಾಪುರ ಕನ್ನಡಕ್ಕೆ ಒಂದು ಫಸ್ಟ್ ಡಿಕ್ಷನರಿಯನ್ನು ಕೂಡ ಕೊಟ್ಟಿರೋ. ಅದಕ್ಕೂ ಮುಂಚೆ ಕೂಡ ಒಂದು ಆಗಿತ್ತಂತ ಕೇಳಿದ್ದೆ ನಾನು, ಅವ್ರ ಹೆಸರು ನನಗೆ ನೆನಪಿಲ್ಲ. ಇರಲಿ ಸರ್, ನೀವು ಎಸ್ ಸರ್ ಇನ್ನೊಮ್ಮೆ ಆಗ ನಾವು ರೀಯೂನಿಯನ್ ಮಾಡೋದಂತ ಹೇಳಿದ್ವಿ.
ಆ ರೀಯೂನಿಯನ್, ಆ ಫಿಲ್ಮನ್ನು ಇನ್ನೊಮ್ಮೆ ಮಾಡೋದಿದ್ರೆ ಮತ್ತೊಂದಿದ್ರೆ ಅಂಥೇಳಿ ನನಗೊಂದು ಚಾನ್ಸ್ ಕೊಡ್ತೀರಿ? ಖಂಡಿತ. ಆ್ಯಕ್ಚುಲಿ ಭಾಳ ಸರಿ ವಸಂತ ಗಿಳಿಯಾರು ಸಿಕ್ಕಿದಾಗ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ, ಅವ್ರನ್ನೊಂದು ಆ್ಯಕ್ಟಿಂಗ್ ಮಾಡಿ. ಆ್ಯಕ್ಚುಲಿ ನೀವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರಲೇಬೇಕು. ನೆಕ್ಸ್ಟ್ ನಾವೊಂದು ಪಿಕ್ಚರಲ್ಲಿ ಜೊತೆಲಿ ಆ್ಯಕ್ಟ್ ಮಾಡೋಣ. ಪಾಪ ಬಾಯ್ ಅಲ್ಲ ಹೊರಟ್ರಿ ಕಂಡಿ ಈಗಲ್ಲ ಕಡಿ ಕನ್ನಡ ಚಿತ್ರ ಇರಲಿ. ನೀವು ಎಲ್ಲರೂ ನಿಮಗೆ ಕೋಳಿಪಡಿ ಬಗ್ಗೆ ಗೊತ್ತಿತ್ತಾ? ಮೇಡಮಿಗೆ ಗೊತ್ತಿತ್ತಾ? ಅವರು ಬಿರಾಮ್ರೆ ಕೋಳಿ ಪಡಿ ಬಗ್ಗೆ ಎಲ್ಲ ಅಂತ ಅವ್ರು ಕೇಳ್ರಿ. ಅಲ್ಲ, ನಾನು ಅದನ್ನು ಹೇಳೋದಿಲ್ಲ. ಅವ್ರು ಅದು ಹೆಸರು ಎತ್ತಕ್ಕಿಲ್ಲ ಅಲ್ಲ. ಈಗ ನಾವು ಅವ್ರು ತಿಂತಿಲ್ಲ ಅದನ್ನ ಹೇಳೋಕ್ಕಾಗ. ಈಗ ನಮ್ಮನೆ ಎದುರು ಹಾಕಿ ಹರಿಯೋತ್ ನಾ ತಿಂತನಾ ಇಲ್ಲ ಅವ್ರು ತಿಂದೇ ಇದ್ರಲ್ಲ ಗೊತ್ತಿಪ್ಪದು ತಪ್ಪ. ಕೋಳಿ ಪಡಿ ಗೊತ್ತಿತ್ತು, ಅದ್ರ ಹೆಸರೆಲ್ಲ ಗೊತ್ತಿಲ್ಲ. ಕೇಳ್ಬೇಡಿ, ಮರ್ಯಾದೆ ಹೋತ್. ಮತ್ತೆ ಎಂತ ಹೆಸರು ಗೊತ್ತಿಲ್ಲ ನಂಗೆ. ಕೋಳಿ ತಿಂತಿಲ್ಲ ಅಷ್ಟೇ. ಕೋಳಿ ತಿಂತಿಲ್ಲ, ಕೋಳಿ ಪಡಿ ಕೇಳಿದ್ದೆ. ಮೊಟ್ಟೆ ತಿಂತ್ರಿಯಾ? ಇಲ್ಲ. ಮನಿ ಹೆಂಗೆ? ಮನಿ ಹೆಂಗೆ? ಇಲ್ಲ, ಎಂತ ತಿನ್ನೋದು? ಸುಳ್ಳು ಹೇಳ್ಬೇಡಿ. ಇಲ್ಲ ತಿನ್ನೋದಿಲ್ಲ. ರಘು ಸರ್ ಮಟ್ಟಿ ತಿಂತ್ರ? ಅವ್ರು ತಿಂತ್ರ. ಅವ್ರು ನಿಮ್ಮ ಮನೆಯವರಲ್ದ? ಲೈವ್ ಇತ್ತು ಕೇಳಲಿಲ್ಲ, ಸಮ ಕೇಳಿಲ್ಲ ನಂಗೆ. ಕಣ್ಕಟ್ಟು ಹೇಳೋಕಾಗ ರಘು ತಿಂತ್ರ, ಅವ್ರು ತಿಂತ್ರ. ಅವ್ರ ಗೌಡ್ರನ್ನೇ ಮದಿಯ ಇದ್ದಲ್ಲ ನಾನು. ತಿಂದಿರಿ? ನೀವು ತಿಂತ್ರಿ? ನಾನ್ ತಿನ್ನೋದಿಲ್ಲ, ಅವ್ರು ತಿಂತ್ರ. ಅವರು ತಲೆ ಮಾಂಸ, ಬೋಟಿ, ಚಿಕನ್ ಫ್ರೈ, ಲಿವರ್ ಫ್ರೈ, ಇವರು ಬದನೆಕಾಯಿ ಫ್ರೈ, ತರಕಾರಿ ಫ್ರೈ. ಅವ್ರ ತಲೆ ಮಾಂಸ ತಿನ್ನೋದು, ಇವ್ರು ಅವ್ರ ತಲೆ ತಿನ್ನೋದು. ಎರಡು ನಾನ್ ವೆಜ್ ಆಯ್ತು. ಸಿಗರೇಟ್ ಸೇದ್ಕಂತ ಹೇಳಿಲ್ಲ, ಹತ್ರ ಇದ್ರೆ ಹೊಗೆ ತಕೊಂಡ್ರೆ ಸಾಕ. ಇದು ಮೊಟ್ಟೆ ತಿಂತ್ರ? ಇಲ್ಲ. ಮೊಟ್ಟೆ ವೆಜ್ ಅವ್ರು ತಿಂತ್ರ? ಮೊಟ್ಟೆ ವೆಜ್ಜ ನಾನ್ ವೆಜ್ಜ? ಅಯ್ಯೋ ರಾಮ, ಬೇಡ ಅದು ಉತ್ತರ ನನಗೂ ಸಿಕ್ಲಿಲ್ಲ. ನಂಗೂ ಸಿಗುದಿಲ್ಲ. ಮಟ್ಟಿಗಿಂತ ಕೋಳಿ ತಿಂತಿಲ್ಲ ಅವರು. ಇಲ್ಲ. ಅವ್ರ ಹತ್ರ ಕೋಳಿ ತಿಂಕೇಳಿ, ಅದ್ರಂಗೂ ಹೂಂಜನ್ನೇ ಬಡ್ದು ತಿಂಕೇಳಿ. ಯಾಕಂದ್ರೆ ಹೈಡಿನ ಬಡುಕಿಲ್ಲ, ಸ್ತ್ರೀ ಹತ್ಯಾ ದೋಷ. ಹೂಂಜ ತಿಂದ್ರೆ ನಮ್ಮ ಪುರುಷ ಹತ್ಯಾ ದೋಷ ಅಂದೇಳಿ ಈ ಪುರಾಣದಂಗಿಲ್ಲ. ಮಟ್ಟಿನಂತೂ ತಿಂಬಕ್ಕಾಗ, ಯಾಕೆಂದ್ರೆ ಮಟ್ಟಿ ಭ್ರೂಣ ಹತ್ಯಾ ದೋಷ. ಮಟ್ಟಿ ಒಳ ಭ್ರೂಣ ನೆನಪಿರ್ಲಿ. ಹೇಗಳಿಗೂ ತಿಂಬ ಇವತ್ತಿಂದ ಕೈ. ಸರಿ, ಹೂಂಜನ್ ತಿಂಬಕ್ಕೆ ಹೇಳ್ತೆ. ಸರಿ, ಒಂದು ವೇಳೆ ನೀವು ಕುಂದಾಪುರದ ಯಾರಾದರೂ ಒಡ್ಡಿ ಒಲಿಂಪಿಕ್ಸ್ಗೆ ನಮ್ಮ ಕುಂದಾಪುರದ ಕ್ರೀಡೆಯನ್ನು ತಗೊಂಡು ಹಾಕೋದಿದ್ರೆ ಯಾವುದನ್ನು ತಗೊಂಡು ಹೋಗ್ತೀರಿ? ಹೋರಿ ಓಡಿಸೋದು. ಕಂಬಳ. ನೀವು ಎಲ್ಲಿವರೆಗೆ ಉದಾಸೀನ ನಿಮ್ಮನ್ನು ಹಿಡ್ಕೊಂಡಿತ್ತಂದ್ರೆ ಒಲಿಂಪಿಕ್ಸಿಗೆ ಯಾರು ಭಾಗವಹಿಸ್ತಾರೋ ಅವರೇ ಓಡಕ್ಕೆ, ಇನ್ನೊಂದನ್ನು ತಗೊಂಡು ಓಡುವುದಲ್ಲ. ಅಲ್ಲ, ಈಗ ನನಗೆ ನಾವು ಒಲಿಂಪಿಕ್ಸಿಗೆ ಹೊಯ್ದಿರೋ ಇಲ್ಲಿ ಟಿ ವಿ ಹೆಂಗೆ ಕಂಡಿದ್ದಿ, ಶಾಲೆಗೆ ಪುಸ್ತಕದಂಗೆ ಓದಿದ್ವಿ. ಕಂಬಳ ತಗೊಂಡು ಹೋರಿ ಬಿಟ್ಕೊಂಡು ನೀವು ಕಟ್ಟ ಮೇಲೆ ಕೂಕಂದ್ರೆ ಒಲಿಂಪಿಕ್ಸಿಗೆ ಯಾಕೆ ಹೋಯ್ಕ? ನಮ್ದು ಕೊಳಕೆ ಮೇಲೆ ಹೋರಿ ಕಂಬಳದ ಹೋರಿ ಓಡಿಸೋರು ನಾ ಕಂಡಿದೆ ಟಿವಿಗೆ, ಅದು ಎದುರೇ ಕಂಡಿದೆ. ಉಸೇನ್ ಬೋಲ್ಟ್ ಅಷ್ಟು ಸ್ಪೀಡ್ ಓಡ್ತೇವೆ ಬರ್ರೆ ಅವರೆಲ್ಲ ಹಿಡ್ಕೊಂಡಾರ. ಅಲ್ಲ, ಅವ್ರು ಓಡ್ತಾರೆ, ಅವರಿಗೂ ಕನ್ಸಿಡರ್ ಮಾಡ್ಲಕ್ಕಲ್ಲ ಅಂದೇಳಿ. ಹಗ್ಗ ಜಗ್ಗಾಟ ಯಾವ್ದು? ಹಗ್ಗ ಜಗ್ಗಾಟ ನಮ್ಮನ್ನು ಇವತ್ತದಂತೂ ವಿಶ್ವ ಮಟ್ಟದ ಹಗ್ಗ ಜಗ್ಗಾಟ ನಮ್ಮ ಹಬ್ಬದಲ್ಲಿ ನಡೀತೈತೆ. ಇಲ್ಲಿ ಕಂಬಳ ತಗೊಂಡು ಹಾಕಿ ಅನ್ನೋದು ಭಾಳ ಹೆಮ್ಮೆ ಆಯ್ತು. ಕಂಬಳ ನಮ್ಮ ಊರಿನ ಪ್ರತೀಕ, ನಮ್ಮೂರಿನ ಸಾಂಸ್ಕೃತಿಕ ಪ್ರತೀಕ ಅದು. ಯಾಕಂದರೆ ಕೃಷಿ ಪ್ರಧಾನವಾದ ಭೂಮಿಗೆ ನಾವು ಹೋರಿನೇ ತಗೊಂಡು ಮುಂದಿಡುವಂಥದ್ದು. ಅಂಥ ಹೋರಿಯನ್ನೇ ತಗೊಂಡು ನಾವು ವಾಂಟದ ಹೋರಿ ಬೇರೆ, ಬೇಸಾಯದ ಹೋರಿ ಬೇರೆ, ಅಂಥ ಹೋರಿಯನ್ನು ತಗೊಂಡು ನೀವು ಒಲಿಂಪಿಕ್ಸಿಗೆ ಹೋಗ್ತೀರಿ ಅಂತ ಹೇಳಿದ್ರಲ್ಲ, ಈ ಮಾತು ಈ ಭೂಮಿಯಲ್ಲಿ ಆಡದ್ದು ಆ ದೇವರು ಇದನ್ನು ನಮ್ಮ ಕರಾವಳಿಯ ದೈವಗಳು ಇದನ್ನು ಸತ್ಯ ಮಾಡಿಕೊಡ್ಲಿ. ಯಾಕಂದರೆ ಅದೇ ಕಂಬಳ ಕಳೆದ ವರ್ಷ ಇಲ್ಲ ಆಗಿತ್ತು. ಹಾಗೆ ಒಂದು ಕೋಳಿ ಪಡಿಗಿನ ಇದ್ರೆ ಒಂದು ಒಳ್ಳೆ 3 ಕೋಳಿ ತಗೊಂಡ ಕೋಳಿ ಪಡಿಗೆ ಇದ್ರೆ ಅಲ್ಲ ಆಚೆ ಬದಿಗೆ ಇಲ್ಲಿ ಮೇನ್ ಒಲಿಂಪಿಕ್ಸ್ ಆಗ್ತಾ ಇದ್ರೆ ನಾವು ಆಚೆ ಬದಿ ಒಂದು ಕೋಳಿ ಪಡಿ ಸಣ್ಣ ಒಲಿಂಪಿಕ್ಸ್ ಮಾಡ್ಲಕ್ಕಂದ್ರೆ ನಾನು ನಿಮ್ಮ ಹತ್ರ ಮಾತಾಡಿ ಅಂದಾಗಳಿಗೆ ನಿಮ್ಮ ಮನೆಗೆಲ್ಲ ಹೋಯ್ಕೊಂಡಿದ್ದೆ ಆಚೆ ಈಚೆ ಮನೆ ಬದಿ. ನೀವು ಅವರಿಬ್ಬರನ್ನ ಹೇಗೆ ಮಾತಾಡಿಸಿ ನಮ್ಮ ಧನರಾಜನಷ್ಟು ಐನು ಪಣಕ್ ನಿಮ್ಗೆ ಇನ್ಯಾರೂ ಸಿಕ್ಕೋಕಿಲ್ಲ, ಹೆಚ್ಚು ಮೈಕು ಕೊಡಬೇಡಿ ಅಂದಿರ. ಕೋಳಿ ಪಡಿ ಬದಿಗೂ ನೀವು ಅದು ಗೊತ್ತು ಅಲ್ಲ. ನಾ ಕಟ್ಟು ಅಂದ್ರೆ ನಾ ಕೋಳಿ ಕಟ್ಲ ಬರೀ ಖುಷಿಗಷ್ಟೇ, ಕಟ್ಟುಕೆಲ್ಲ ಹೋಯಲ್ಲ. ಒಟ್ಟಿ ಕೋಳಿಗೆ ಏನು ತಗೋಬೋದು, ಯಾರೋ ಒಂದು 200 ರೂಪಾಯಿಗೆ 150 ರೂಪಾಯಿ ಒಟ್ಟಿ ಕೋಳಿ ಕೊಡ್ತಾರೆ, ಒಳ್ಳೆ ರುಚಿ ಆಗ್ತಲ್ಲ. ಕೋಳಿ ತಾಡ್ಲೆ ಇಡ್ಲಿ ಮಾಡ್ಕೊ ತಿಮ್ಗೆ ಹೋಗ್ದಷ್ಟೇ. ಮತ್ತೆ ಹಂಗೆ ಕೋಳಿ ಸಾಕಿದ್ರೆ ಕಟ್ಟುಕೋತಿಲ್ಲ ಅಷ್ಟು. ಕಟ್ಟುಕೋತಿಲ್ಲ. ಒಂದೆರಡು ಕೋಳಿ ಹೆಸರು ಹೇಳು ಗೊತ್ತಾ? ಹೆಸರೆಲ್ಲ ಗೊತ್ತಿತ್ತು, ಒಂದು 2-3 ಗೊತ್ತಿತ್ತು. ಯಾವ್ದು? ಹುರಿಯ ಓಕೆ ಸರಿ. ಉರಿಯ ಅಲ್ಲ, ಬೇಕಾದಷ್ಟು ಇರುತ್ತೆ. ಯಾವುದಕ್ಕೆ ಅಂದರೆ ನಮ್ಮ ಕುಂದಾಪುರ ಬದಿಗೆ, ನಮ್ಮ ಕುಂದಾಪುರ ಅಂತಲ್ಲ ಎಲ್ಲ ಬದಿನೂ ಹಂಗೆ ಬೂಬಾ,
ಗರುಡು ಬೋಬ, ಕೆಂಚಳ ಬೋಬ, ಕಡ್ಲು ಬೋಬ, ಉರಿ ಬೋಗ, ಕೆಮ್ಮೇರ್ ಬೋಬ, ಕೆಮ್ಮೇರ, ಕರಿ ಕೆಮ್ಮೇರ, ಕಬ್ಬಾರ, ಕರಿ ಕಬ್ಬಾರ, ಬೆಳಿ ಕಬ್ಬಾರ, ಉರಿಯ, ಕೆಂಪುರಿಯ, ಕುಕ್ಕಿನ ಬೆಳೆದ, ಹಳದಿ ಕುಕ್ಕಿನ ಬೆಳೆದ, ಸಹಜ ಕುಕ್ಕಿನ ಬೆಳೆದ, ಹುಂಡು ಕುಕ್ಕಿನ ಬೆಳೆದ, ಹುಂಡು ಕಡ್ಲ, ಹೀಗೆ ಹೇಳ್ತಾ ಹೋದ್ರೆ ನಮ್ಮ ಎಲ್ಲ ವಿಧದಕ್ಕೂ ಒಂದೊಂದು ಹೆಸರಿರುತ್ತೆ. ಅದು ಏನೇ ಇರಲಿ ನಿಮ್ಮನ್ನು ಮಾತಾಡ್ಸೋದು ನಂಗೆ ಖುಷಿ ಆಯ್ತು. ಇನ್ನೂ ಮಾತಾಡ್ಸ್ಲಿಕ್ಕಿದ್ದಿತ್ತು ಬಹುಶಃ ಟೈಮ್ ಆಯ್ತು. ಮತ್ತೆ ಟೈಮ್ ಇಲ್ಲ ಅಂತ ಎಲ್ಲೂ ಹೇಳೋಕ್ಕಾಗ. ಟೈಮ್ 20 ದಿವಸಕ್ಕೆ 24 ಗಂಟೆ. ನಾವು ಬೆಳಿಗ್ಗೆ ಬೇಗ ಎದ್ರೆ 26 ಆತಲ್ಲ, ತಡ ಎದ್ರೆ 23 ಆತಲ್ಲ. ಟೈಮ್ ಇರುತ್ತೆ, ನಾವು ಬಳಸ್ಕೊಂಡ್ರಂಗಿರುತ್ತೆ. ಅದಕ್ಕಾಗಿ ಹೊತ್ತೋದಗೆ ನುಡಿದ ಮಾತು ಸತ್ತವ ಎದ್ದಂತೆ, ಹೊತ್ತೋದಗೆ ನುಡಿದ ಮಾತು ಕೈ ಜಾರಿದ ಮುತ್ತಿನಂತೆ ಹೋದು ಅಂತ ಹೇಳ್ತಾ ನಮ್ಮ ಟೈಮನ್ನು ನಾವು ಸಮರ್ಪಕವಾಗಿ ಬಳಸ್ಕೊಂಡಿದ್ದೇನೋ. ಈ ನೀವು ಕುಂದಾಪುರದವರಾಗಿ, ಕುಂದಾಪುರದಲ್ಲೇ ಹುಟ್ಟಿ ಬೆಳೆದು ಕುಂದಾಪುರ ಮೂಲದ ಮಣ್ಣಿನವರೇ ಆಗಿದ್ದು ಹೊರಗೆ ಬಂದು ಇಷ್ಟೆಲ್ಲ ವಿಶೇಷವಾಗಿ ಹೆಸರು ಮಾಡಿದ್ದೀರಿ. ಮುಂದೂ ಕೂಡ ಈ ಕುಂದಾಪುರ ಕನ್ನಡ ಹಬ್ಬ ಇದೇ ರೀತಿ ಮುಂದುವರಿಬೇಕು. ಕುಂದಾಪುರದ ಸಂಸ್ಕೃತಿ ನೀವು ಎಲ್ಲಿ ಹೊರು ಯಾವ ಕ್ಯಾಮರದ ಎದುರು ನಿಂತರೂ ನೀವು ಮರೋಕ್ಕಿಲ್ಲಮ್ಮ. ನೀವು ಮಂಡಿ ಕಟ್ಕೊಂಡೇ ಬನ್ನಿ, ಮಂಡಿ ಬಿಡಿಸ್ಕೊಂಡೇ ಬನ್ನಿ. ಆದರೆ ಅಲ್ಲ, ಸತ್ಯ ಹೇಳೋದು ನಾನು, ಆದರೆ ಅದನ್ನು ನೀವು ಬಿಟ್ಟು ಕೊಡೋಕ್ಕಿಲ್ಲ ಅಂಥೇಳಿ ಈ ಕುಂದಾಪುರ ಕನ್ನಡದ ಬಗ್ಗೆ ನಿಮ್ಮನ್ನು ಇಲ್ಲಿ ಅತಿಥಿಗಳಾಗಿ ನಾವು ಕರೆಸೋದಕ್ಕೆ ಒಂದೊಂದೇ ಮಾತು, ಹೆಚ್ಚಲ್ಲ. ಹೆಚ್ಚು ಮಾತಾಡ್ರೆ ಮೈಕ್ ಕಸೀತೀನಿ ನಾನು. ಟೈಮ್ ಆಯ್ತು, ತಡಿ. ನೀವು ನಮಗೆ ಕೊಟ್ಟದ್ದೇ ತಡ, ಮಾತಾಡಿ ಮಗ. ಎಂತಂದು ಹೇಳಿರೆ ಕಳೆದ ಸಲ ಕುಂದಾಪುರ ಕನ್ನಡ ಹಬ್ಬ ನಡೀತಿತ್ತು ಬಣ್ಸಂಗದಾಗೆ. ನಾನು ಎಣಿಸಿದ್ದೆ, ಅಯ್ಯೋ ನನ್ನನ್ನು ಗೆಸ್ಟಾಗಿ ಕರೀಲಿಲ್ಲ ಅಲ್ಲ ಅಂತ ಬೇಜಾರಾಯ್ತು ನನಗೆ. ಕಣ್ಣೇ ಬಿತ್ತೇನು ಈ ಕರ್ತಿದ್ರೆ ನಂಗೆ ಖುಷಿ ಆಯ್ತು ಈ ಸಲ ಬಂದದ್ದು. ನಿಮ್ಮನ್ನೆಲ್ಲ ಕಂಡು ಭಾರಿ ಖುಷಿ ಆಯ್ತು. ನಾನು ಇನ್ನೂ ವ್ಲಾಗ್ಸ್ ಮಾಡೋಕ್ಕಿತ್ತು ನನಗೆ ಕುಂದಾಪುರದಲ್ಲಿ ಆಚೆ ಈಚೆ ಸುಮಾರೆಲ್ಲ ವ್ಲಾಗ್ಸ್ ಮಾಡೋಕ್ಕಿತ್ತು. ಅಪ್ಪಯ್ಯ ಹೇಳಿದ್ರು ಒಂದಷ್ಟು ಮನೆಯೆಲ್ಲ ವ್ಲಾಗ್ಸ್ ಮಾಡು ಅಂತ ಹೇಳಿ. ಇನ್ನೂ ಮಾಡ್ತೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನಗೆ ಅಷ್ಟೇ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಕ್ಕ, ಕಡೆಗೆ ನೀವು ಅದನ್ನು ಶೇರ್ ಮಾಡಕ್ಕ, ಒಂದಷ್ಟು ಜನ ಕಾಣಕ್ಕ ಅಲ್ದಾ, ಅಲ್ದಾ? ಈ ಒಂದು ಚಪ್ಪಳಿ ಬರಲಿ ಮಾರ್ರೆ, ವಿಸಿಲ್ ಬರಲಿ. ಕುಂದಾಪುರದ ವಿಡಿಯೋ ಮಾಡ್ತೆ ಇನ್ನೂ ಒಂದಷ್ಟು. ಥ್ಯಾಂಕ್ ಯು. ಈ ಮರಿ ಹಾಕೋದು ಕೋಳಿ ತನ್ನ ಕಾಲಡಿ ಹದ್ರೋದು ಅದೇ ತಿನ್ಲಿ ಅಂದ್ರೆ ಹ್ಯಾಂಗೆ ಮಾತಾಡಿ ಅಂದ್ರೆ ನನ್ನ ಚಾನಲ್ ಇತ್ತು, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ದಯವಿಟ್ಟು ಎಲ್ಲರೂ ಮಾಡಿ. ನಮ್ಮ ಕುಂದಾಪುರದ ಮಗಳು ಅವರನ್ನು ಬೆಳೆಸುವ ಅಥವಾ ಅವರನ್ನು ಸಪೋರ್ಟ್ ಮಾಡುವ ಅಂತ ಹೇಳ್ತಾರೆ. ಸರ್ ನಿಮ್ಮದು ಟೈಮ್ ಆಯ್ತಕ್ಕಂತ ನೀವು ಎಷ್ಟೇ ಉಸಿರು ಎಲ್ಲರಿಗೂ ನಮಸ್ಕಾರ. ಕುಂದಾಪುರ ಭಾಷೆ ಮಾತಾಡ್ತೆ ಅಂಗಡಿ ಹೇಳ್ದಂಗೆ ಬೆಂಗಳೂರಿಗೆ ಬಂದು ಒಂಚೂರು ಬದಲಾಯ್ತಷ್ಟೇ. ಈಗ ನನ್ನ 2 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಒಂದು ಕಾದಂಬರಿ ಶಾನುಭೋಗರ ಮಗಳು ಅಂತ ಭಾಗ್ಯ ಕೃಷ್ಣಮೂರ್ತಿ ಅವರು ಬರೆದಿರೋದು. ನಾನು, ರಾಗಿಣಿ ಪ್ರಜ್ವಲ್, ಕಿಶೋರ್, ರಮೇಶ್ ಭಟ್, ಸುಧಾ ಬೆಳ್ವಾಡಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ, ಕೂಡ್ಲು ರಾಮಕೃಷ್ಣ ನಿರ್ದೇಶನದ್ದು. ಅದು ರಿಲೀಸಿಗೆ ರೆಡಿ ಇದೆ. ಆಮೇಲೆ ಇನ್ನೊಂದು 31 ಡೇಸ್ ಅಂತ ಇನ್ನೊಂದು ಸಾಮಾಜಿಕ ಕಥೆಯನ್ನೇ ಮಾಡಿದ್ದೀವಿ. 2 ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ದಯವಿಟ್ಟು ಎಲ್ಲ ನೀವು ನೋಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಂದು ಒಂದೇ ಮಾತು, ಎಂತ ಇಲ್ಲ, ಇಂಥ ಕಾರ್ಯಕ್ರಮಗಳಿಂದ ನಮ್ಮ ಊರು ಭಾಷೆ ಎಲ್ಲ ಉಳಿತದೆ ನಿಜ. ಆದರೆ ಮೂಲ ಉಳಿಬೇಕಂದ್ರೆ ಈಗ ನಿಮ್ಮ ಮಕ್ಕಳ ಜೊತೆ ಮನೆಯಲ್ಲಿ ದಯವಿಟ್ಟು ಕುಂದಾಪುರ ಕನ್ನಡ ಭಾಷೆ ಮಾತಾಡ್ಕೊ. ಮನೆಯಿಂದನೇ ಶುರು ಆಗ್ತದೆ. ಮನೆಗೆ ಏನು ಹೊಯ್ಕು ಬರ್ಕ ಉಂಡೇನಂದ್ರೆ ಅಂತ ಏನು ನಮ್ಮ ಕೀಳರ ಮೇಲೆ ಯಾರು ಬೆಂಗಳೂರವ್ರು ಯಾರು ಎಂತಾರ ಅನ್ಕೊಳ್ಳಿ, ನೀವು ನಿಮ್ಮ ಮಕ್ಕಳಿಗೆ ಊರು ಭಾಷೆ ಕನ್ನಡ ಜೊತೆಗೆ ಊರು ಭಾಷೆ ಹೇಳ್ಕೊಡಿ. ಅಲ್ಲೇ ಉಳಿದು ಊರು ಭಾಷೆ ಅಲ್ಲಿಂದ ಇಲ್ಲಿವರೆಗೆ ಬರ್ತದೆ. ಜೈ ಕುಂದಾಪುರ ಕನ್ನಡ. ನಿಮ್ಗೆ ಎಷ್ಟು ಮಕ್ಕಳು? ನಂಗೆ ಒಂದೇ, ಒಬ್ಬ ಗಂಡಿದ್ದು, ಅವನಿಗೆ ಹೇಳಿಕೊಡ್ತಾ ಇದ್ದೆ. ಅವನ ಹತ್ರ ಮಾತಾಡಿ ಒಂದು ವಿಡಿಯೋ ಕಳಿಸಿ, ನಾವೆಲ್ಲ ಎಲ್ರಿಗೂ ನಮಸ್ಕಾರ. ಈ ಅವಕಾಶಕ್ಕಾಗಿ ಅಂತ ಹೇಳ್ತಾ ಈ ನಮ್ಮೆಲ್ಲರನ್ನ ಇಲ್ಲಿ ಕರೆಸಿ ಈ ಒಂದು ಪುಟ್ಟ ಇದನ್ನು ನೀವು ಪ್ರದರ್ಶಿಸಲಿಕ್ಕೆ ನಾವು ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೆ. ಈ ಕುಂದಾಪುರ ಕನ್ನಡ ಪ್ರತಿಷ್ಠಾನ, ಕುಂದಾಪುರ ಕನ್ನಡ ಹಬ್ಬ ಇದೇ ರೀತಿ ಮುಂದುವರಿಲಿ. ಇದು ಹಬ್ಬವೋ ಜಾತ್ರೆಯೋ ಉತ್ಸವೋ ಎಂತ ಹೇಳ್ಕೊಂಡು ಗೊತ್ತಾಗ್ತಿಲ್ಲ. ಸಾಗರಕ್ಕೆ ಸಾಗರವೇ ಎದ್ದು ಬಂದಂಗಿತ್ತು. ಇದು ಏನು ಕೇಂದ್ರೆ ನಿಮ್ಮನ್ನೆಲ್ಲರನ್ನು ಒಟ್ಟು ಮಾಡೋದು ಏನು ಕೇಂದ್ರೆ ಭಾಷೆ. ಅದಕ್ಕಾಗಿ ನಮ್ಮ ಉದಯಣ್ಣ ಅದಕ್ಕೊಂದು ಲೈನ್ ಕೊಟ್ಟದ್ದು, ಕುಂದಾಪುರ ಕನ್ನಡ ಭಾಷೆ ಅಲ್ಲ ಬದುಕು. ಜೈ ಕುಂದಾಪುರ ಕನ್ನಡ. ನಂಗೆ ಗೊತ್ತಿತ್ತು ನಿಮ್ ಯಾರಿಗೂ ಇದು ಮುಗಿದು ಇಷ್ಟನೇ ಇಲ್ಲ, ಅಯ್ಯೋ ಇನ್ನೂ ಕಂಟಿನ್ಯೂ ಆಯ್ಕ ಅಂತೇಳಿ ಹೇಳಿ ಅನಿಸ್ತಾ ಇತ್ತು ಅನ್ಸುತ್ತೆ. ಎಂತಕಂದ್ರೆ ಮನು ಹಂದಾಡಿ ಅವರ ಇನ್ನೊಂದು ಅವತಾರ ಅಲ್ಲ, ಪಾರ್ಟ್ 2 ಅವರೊಬ್ಬರೇ ಮಾತಾಡ್ತಿರೋದನ್ನ ಕೇಳ್ತಾ ಇತ್ತು. ಆದರೆ ಇವತ್ತು ನಮಗೆ ದೊಡ್ಡ ದೊಡ್ಡ ಕಾಮಿಡಿ ಆ್ಯಕ್ಟರ್ ಎಲ್ಲ ನೆನಪಾರ, ಅವ್ರು ನಡೆಸಿಕೊಡೋ ರೀತಿ ಕಂಡು ಅವರೆಲ್ಲರಿಗೂ ಜೋರಾದ ಚಪ್ಪಾಳೆಯ ಜೊತೆಯಲ್ಲಿ ಅಭಿನಂದಿಸುವಂತಹ ಸಮಯ ಇದು.
ಮನು ಹಂದಾಡಿ ಅವರಿಗೆ ಶ್ರೀಯುತ ಅಜಿತ್ ಕುಮಾರ್ ಹೆಗ್ಡೆ ಶಾನಾಡಿ, ಡೆಪ್ಯೂಟಿ ಕಮಿಷನರ್ BBMP ಅವರನ್ನ ವೇದಿಕೆ ಮೇಲೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯ ಜೊತೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಹೆಮ್ಮೆಯವರು. ಅವರು ಒಂದು ಕಾಲದಲ್ಲಿ ಪಾಠ ಮಾಡಿದ ಮೇಷ್ಟ್ರು, ಆದರೆ ನನ್ನ ಪ್ರಕಾರ ಅವರು ಪಾಠ ಮಾಡಿದ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ನನ್ನಂತಹ ಎಷ್ಟೋ ಮಕ್ಕಳಿಗೆ ಇವತ್ತಿಗೂ ಕೂಡ ಮೇಷ್ಟ್ರು ಶಿಕ್ಷಕರು ಅಂತ ಅನ್ಸೋದು ನನಗೆ. ನಮ್ಮ ಹೆಮ್ಮೆಯ ಅಜಿತ್ ಕುಮಾರ್ ಹೆಗ್ಡೆ ಶಾನಾಡಿ ಅವರು ಮನು ಹಂದಾಡಿ ಅವರಿಗೆ ಈ ಒಂದು ವಂದನಾರ್ಪಣೆಯನ್ನ, ಅಭಿನಂದನೆಗಳನ್ನ ಸಲ್ಲಿಸಬೇಕು. ಅಮೋಘವಾದಂಥ ಒಂದು ಪ್ರದರ್ಶನಕ್ಕೋಸ್ಕರ ಅಂದೇಳಿ ಕೇಳ್ಕೊಂತ ಇದ್ದೆ. ಭಾರಿ ಲಾಯ್ಕಾದಂತಹ ಒಂದು ಭಾಷೆಯ ತೇರನ್ನ ಇಲ್ಲಿ ಎಳೆದಂತಹ ಎಲ್ಲ ಕಲಾವಿದರನ್ನು ಕೂಡ ಅಭಿನಂದಿಸಬೇಕು ನಾವು. ಧನ್ರಾಜ್ ಪೂಜಾರಿ ಅವರಿಗೆ, ಬೇಳೂರು ರಾಘವೇಂದ್ರ ಶೆಟ್ಟಿ ಕರಕುಶಲ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರು, ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಧನ್ರಾಜ್ ಪೂಜಾರಿ ಅವರಿಗೆ ವಂದನೆ, ಅಭಿವಂದನೆ ಅಂತ ಹೇಳ್ತಾ ಇದ್ದೀನಿ. ಭಾರಿ ಖುಷಿ ಆಯ್ತು. ಯಾವ್ದಾದ್ರು ರಿಯಾಲಿಟಿ ಶೋ ಬಂದಳಿಕೆ, ಯಾವ್ದಾದ್ರು ಸೀರಿಯಲ್ ಬಂದಳಿಕೆ ನಮ್ಮ ಕುಂದಾಪುರದಲ್ಲಿ ಇದ್ರೆ ಅಂದ್ರೂ ಕೂಡ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಸಿಕ್ಕುವಂತಹ ಸಪೋರ್ಟ್, ಪ್ರೀತಿ ಅವರನ್ನ ಎಂತಹ ಎತ್ತರಕ್ಕೂ ಕೊಂಡೊಯ್ಯುತ್ತೆ ಅನ್ನೋದು ಬಹಳ ಕಲಾವಿದರ ವಿಷಯದಲ್ಲಿ ಒಂದು ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಧನ್ರಾಜ್ ಪೂಜಾರಿ ಅವರಿಗೆ ಆಲ್ ದ ಬೆಸ್ಟ್. ನಿಮ್ಮ ಫ್ಯೂಚರಲ್ಲಿ ಇನ್ನೂ ಎತ್ತರದ ಸ್ಥಾನಕ್ಕೇರಿ ಅಂತ ನಾವಿಲ್ಲಿ ಈ ಮೂಲಕ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಜೋರಾದ ಚಪ್ಪಾಳಿಯ ಜೊತೆಗೆ ನಮ್ಮ ಹಾರೈಕೆ ಕೂಡ ಇದೆ. ಹಾಗೆ ನಮ್ಮ ಜೊತೆಯಲ್ಲಿ ಚಿನಕುರುಳಿ ಅಮೃತ ರಾಮಮೂರ್ತಿ, ನನಗಂತೂ ಅವರ ಧಾರಾವಾಹಿ ವಚನನೇ ನೆನಪಾಪದು. ನಿಮ್ಮೆಲ್ಲರಿಗೂ ಕುಲವಧು ಧಾರಾವಾಹಿ ಕಂಡಿದ್ರೆ ವಚನನಂತೂ ಮರುಗ್ ಸಾಧ್ಯನೇ ಇಲ್ಲ. ಅವರಿಗೆ ಶ್ರೀಮತಿ ಜಯಂತಿ ಶಿವರಾಮ್ ಹೆಗ್ಡೆ ಅವರು ಈ ಕಾರ್ಯಕ್ರಮದ ವೇದಿಕೆಯ ಸ್ಪಾನ್ಸರರ್, ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಮೃತ ರಾಮಮೂರ್ತಿ ಅವರನ್ನ ಅಭಿನಂದಿಸೋದಕ್ಕೆ. ಇಲ್ಲೆಲ್ಲ ಅವರ ಧಾರಾವಾಹಿ ಯಾರೆಲ್ಲ ಕಂಡಿರಿ ಕೈ ಎತ್ತಿಕಂಬ. ಕಾಣ್ದಿದ್ದಾರೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮ ಕುಂದಾಪುರದವರಂದಳೆ ಗೊತ್ತಾರ ಮೇಲೆ ಕಾಣ್ಕ. ಅಯ್ಯೋ, ಕೆಲವು ವಿಡಿಯೋ ಕಂಡಳಿಕೆ ನೀವು ರೀಸೆಂಟಾಗಿ ಮಾಡೋದೊಂದು ವಿಡಿಯೋ ಭಾರಿ ವೈರಲ್ ಆಗಿದ್ದಿತ್ತು. ಅದು ಕೆರಾಡಿ ಗ್ರಾಮದ ಒಂದು ಶಿವನ, ನೀರಿನಲ್ಲಿರುವಂಥ ಶಿವನ, ಅದ್ರಾಗ ನೀವು ಕುಂದಾಪುರ ಕನ್ನಡ ಮಾತಾಡಿರಿ. ಮತ್ತೊಂದು ಮನೆಯ ಪರಿಚಯ ಮಾಡಿಸೋತಿಗೆ ಇವರನ್ನು ನಾವು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರನ್ನು ಎಲ್ಲರ ಪರವಾಗಿ ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀಮತಿ ಜಯಂತಿ ಶಿವರಾಮ್ ಹೆಗ್ಡೆ ಅವರು ಇವತ್ತಿನ ವೇದಿಕೆ ಕಾಣ್ತಾ ಇದೆ ನಿಮಗೆ. ಶ್ರೀಮತಿ ಜಯಂತಿ ಮತ್ತು ಶ್ರೀ ಶಿವರಾಮ್ ಎಸ್ ಹೆಗ್ಡೆ ವೇದಿಕೆ. ವಂದನೆಗಳು ಹಾಗೆ ಅಭಿನಂದನೆಗಳು ನಿಮಗೆ. ಇನ್ನು ಎತ್ತರದ ಸ್ಥಾನಕ್ಕೇರಿ ನೀವು. ನಮ್ಮ ಕುಂದಾಪುರ ಅಷ್ಟೇ ಎಲ್ಲ ಸಮಸ್ತ ಕನ್ನಡಿಗರ ಒಂದು ಆಶೀರ್ವಾದ ನಿಮಗೆ ಸಿಗ್ಲಿ ಅಂದೇಳಿ ಹೇಳ್ತಾ ಇತ್ತು. ಥ್ಯಾಂಕ್ ಯು ಮೇಡಮ್. ಹಾಗೆ ನಿರಂಜನ್ ಶೆಟ್ಟಿ ಅವರಿಗೆ ಪ್ರಮೋದ್ ಚಂದ್ರ ಭಂಡಾರಿ ನಿಕಟಪೂರ್ವ ಗೌರವಾಧ್ಯಕ್ಷರು, ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಕುಂದಾಪುರ ಕನ್ನಡ ಪ್ರತಿಷ್ಠಾನ ವತಿಯಿಂದ ವೇದಿಕೆ ಮೇಲೆ ಬರಬೇಕು. ಪ್ರಮೋದ್ ಚಂದ್ರ ಭಂಡಾರಿ ಅವರು ನಿರಂಜನ್ ಶೆಟ್ಟಿ ಅವರನ್ನ ಅಭಿನಂದಿಸೋದಕ್ಕೆ. ಜಾಲಿ ಡೇಸ್ ಕೇಸ್ ನಂಬರ್ 18/9 ಮರೆಯೋಕ್ಕಾಗದೇ ಇರುವಂತಹ ಚಿತ್ರದ ಮರೆಯೋಕ್ಕಾಗದೇ ಇರುವಂತಹ ಪಾತ್ರಗಳ ಮೂಲಕ ಇವತ್ತಿಗೂ ಕೂಡ ನಮ್ಮ ಮನಸ್ಸಲ್ಲಿ ಉಳ್ಕೊಂಡು ಇದೀಗ ತಮ್ಮ ಒಂದು ಜರ್ನಿಯನ್ನ ಸಿನಿ ರಂಗದ ಜೊತೆಗೆ ಈ ಸಾಂಸ್ಕೃತಿಕ ರಂಗದಲ್ಲಿ ಕಂಟಿನ್ಯೂ ಮಾಡ್ತಾ ಇರುವಂತಹ ಅವರಿಗೆ ನಮ್ಮ ಒಂದು ಹರಕೆ ಹಾರೈಕೆ ಎಲ್ಲವೂ ಇರುತ್ತೆ ಅಂತ ಹೇಳ್ತಾ ಎಲ್ಲ ಕಲಾವಿದರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ಕೊಳ್ತಾ ಈ ವೇದಿಕೆಯಿಂದ ಬೀಳ್ಕೊಡುವಂತಹ ಹೊತ್ತಿದು. ಒಮ್ಮೆ ಜೋರಾಗಿ ಚಪ್ಪಾಳೆ ಹೊಡಿಲಕ್ಕ. ಅಬ್ಬಬ್ಬಬ್ಬ, ನಾವು ನಿರೂಪಣೆ ಮಾಡೋರಿಗೆ ಇದನ್ನ ಕೇಂಡಲಿಕ್ಕೆ ಎಲ್ಲ ಸಲಿನೂ ಉತ್ತರ ಹಿಂಗೆ ಸಿಕ್ಕುದಿಲ್ಲ. ಎಬ್ಬಿ ಹಾಯಿ ಅಂತ ಚಪ್ಪಾಳಿ ಹೊಡೋದು ಹಿಂಗೆಲ್ಲ ಡೈಲಾಗ್ ಬರ್ತದೆ ಕೆಲವೊಂದ್ಸತಿ. ಎಷ್ಟಂದೇಳಿ ಚಪ್ಪಾಳಿ ಹೊಡೆದ. ಅದು ಚಪ್ಪಾಳಿ ಹೊಡೆದ್ರೆ ನಿಮಗೆ ಒಳ್ಳೇದಂಬ್ರ, ಹಾರ್ಟಿಗೆ ಒಳ್ಳೇದಂಬ್ರ, ಒಂಚು ಜಾಸ್ತಿ ಇರಲಿ ಚಪ್ಪಾಳಿ. ಕುಂದಾಪುರ ಪ್ರತಿಷ್ಠಾನ ಟೀಮಿಂದ ಚಪ್ಪಾಳಿ ಇನ್ನು ಜೋರಾಗಿ ಬತ್ತಿತ್ತು. ಪಾಪ ಮಕ್ಕಳೆಲ್ಲ